ಅಡುಗೆ ಶೋ ಆಗಿರ್ಬೋದು, ಡ್ರಾಯಿಂಗ್ ಕಾಂಪಿಟೇಷನ್ ಆಗಿರಬಹುದು, ಸೀರೆಗಳ ಕಾರ್ಯಕ್ರಮ ಆಗಿರ್ಬೋದು, ಈಗಾಗಲೇ ಸಾಕಷ್ಟು ಫೇಮಸ್ ಆಗಿರೋ ಕಾರ್ಯಕ್ರಮಗಳನ್ನು ನೀವೆಲ್ಲರೂ ಕೂಡ ನೋಡಿರ್ತೀರಿ. ಅಂದರೆ ಇಂತಹ ಕಾರ್ಯಕ್ರಮದಲ್ಲಿ ಹಿಂದಿದೆ ಅನ್ನೋ ಹಾಗೆ ಇಲ್ಲ. ಅದ್ರ ಜೊತೆಗೆ ಪ್ರತಿ ಮನೆ, ಪ್ರತಿ ಹಳ್ಳಿ, ಪ್ರತಿ ಊರಲ್ಲೂ ಕೂಡ ಸಿರಿ ಕನ್ನಡ ಇವತ್ತು ತನ್ನ ವೈಭವವನ್ನು ಮೆರಿತಾ ಇದೆ. ಅಂದರೆ ಕನೆಕ್ಟಿವಿಟಿ ಎಲ್ಲರಿಗೂ ಕೂಡ ನಾವು ಇವತ್ತು ತಲುಪ್ತಾ ಇದ್ದೀವಿ ಅನ್ನೋದು ವಿಶೇಷ ಮತ್ತು ಹೆಮ್ಮೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಹಾಗಾಗಿ 6ರ ಸಂಭ್ರಮ ಹೇಗಿತ್ತು, 6 ವರ್ಷಗಳ ಸುದೀರ್ಘವಾದಂತಹ ಈ ಪಯಣ ಹೇಗಿತ್ತು ಅನ್ನೋದನ್ನ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲೋದಿಲ್ಲ. ಒಂದು ವಿಟಿ ಮೂಲಕ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀವಿ. ವಿಟಿ ಪ್ಲೀಸ್. ಫಂಡೂಸ್ ವಾಟರ್ ಪಾರ್ಕ್, ಮಾರಿಕಣಿವೆ ಡ್ಯಾಮ್ ರಸ್ತೆ, ಹಿರಿಯೂರು, ಚಿತ್ರದುರ್ಗ ಜಿಲ್ಲೆ. ಎಲ್ಲ ಪ್ರಾಯೋಜಕರಿಗೂ ಕೂಡ ಆತ್ಮೀಯ ಸ್ವಾಗತವನ್ನ ಇದೇ ಸಂದರ್ಭದಲ್ಲಿ ನಾನು ಕೋರೋದಕ್ಕೆ ಬಯಸ್ತೀನಿ. ಕನ್ನಡಿಗರಿಗಾಗಿ, ಕನ್ನಡಿಗರಿಗೋಸ್ಕರ, ಕನ್ನಡಿಗರಿಂದಲೇ ಶುರುವಾಗಿರೋ ಒಂದು ಚಾನೆಲ್ ಅಂದರೆ ಅದು ಸಿರಿ ಕನ್ನಡ. ಅಂದರೆ ಈ ಸಿರಿ ಕನ್ನಡದಲ್ಲಿ ಏನೇನು ಇಲ್ಲ ಅನ್ನೋದನ್ನು ಎಲ್ಲವನ್ನೂ ಕೂಡ ಈ ವಿಟಿ ಮೂಲಕ ತೋರಿಸಿದ್ವಿ ಅಲ್ವಾ. ಅಂದರೆ ಫಿಕ್ಷನ್ ಆಗಿರಬಹುದು, ನಾನ್ ಫಿಕ್ಷನ್ ಆಗಿರಬಹುದು, ಎಲ್ಲ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ, ಅಂದರೆ ಆ ಕಾರ್ಯಕ್ರಮದಲ್ಲಿ ಬರುವಂತಹ ಕಾಸ್ಟಿಂಗ್ ಇಂದ ಹಿಡಿದು, ಡೈರೆಕ್ಷನ್ ಇಂದ ಹಿಡಿದು, ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳ ಮೂಲಕ ನಿಮ್ಮ ಒಂದು ಮನೆ ಬಾಗಿಲಿಗೆ ತಲುಪಿಸುವಂತಹ ಪ್ರಯತ್ನವನ್ನ ಮಾಡಿದ್ದೀವಿ. ಈ ಮೂಲಕ ಕನ್ನಡಿಗರಿಗೋಸ್ಕರ ಕನ್ನಡಿಗರೇ ಸ್ಥಾಪಿಸಿರುವ ಈ ಸಿರಿ ಕನ್ನಡ ಚಾನಲ್, ಈ ಸಿರಿ ಕನ್ನಡ ಚಾನಲ್ ಅನ್ನ ಶುರು ಮಾಡಿ 6 ವರ್ಷಗಳ ಸುದೀರ್ಘ ಪಯಣದಲ್ಲಿ ಮುಂದಾಗೋದಕ್ಕೆ ಒಂದು ಅದ್ಭುತವಾದಂತಹ ಪ್ರಯತ್ನವನ್ನ ಹಾಕಿ ಇಲ್ಲಿವರೆಗೂ ಯಶಸ್ವಿಯಾಗಿ ತೆಗೆದುಕೊಂಡು ಬಂದಂತಹ ಡೈರೆಕ್ಟರ್ ಮತ್ತೆ ಫೌಂಡರ್ ಆದಂತಹ ಸಂಜಯ್ ಸಿಂಧೆ ಅವರನ್ನ ನಾನು ವೇದಿಕೆಗೆ ಬರಬೇಕು ಅಂತ ಕೋರ್ಕೊಳ್ತೀನಿ. ಈ ಮೂಲಕ ಈ 6 ವರ್ಷಗಳ ಸುದೀರ್ಘ ಪಯಣದ ಒಂದಷ್ಟು ವಿವರಗಳನ್ನ ನಿಮ್ಮ ಮುಂದೆ ಇಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು, ನೀವೆಲ್ಲ ಬಂದಿದ್ದೀರಾ. ಆ್ಯಂಡ್ ಇದು ನಮ್ಮ ಹಲವಾರು ಸತಿ ನಾವೆಲ್ಲ ಮೀಟ್ ಆಗಿದ್ದೀವಿ. ಇವತ್ತೇನು ವಿಶೇಷ ಅಂದರೆ, ನಾವು ಬೇಸಿಕಲಿ ನಿಮ್ಗೆ ಗೊತ್ತಿರೋ ಪ್ರಕಾರ ನೀವು AV ಎಲ್ಲ ನೋಡಿದ್ದೀರಾ. ನಾವು ಸ್ಟಾರ್ಟ್ ಮಾಡಿ 6 years ಆಗಿದೆ. ಆ್ಯಂಡ್ ಬಿಗ್ಗೆಸ್ಟ್ ಹೈ ಪಾಯಿಂಟ್ ಏನಂದರೆ, ಸಿರಿ ಕನ್ನಡ ಇಸ್ ದ ಕನ್ನಡನಲ್ಲಿ 5 ಎಂಟರ್ಟೈನ್ಮೆಂಟ್ ಚಾನೆಲ್ ಇದೆ. ಅದರಲ್ಲಿ ಸಿರಿ ಕನ್ನಡನೂ ಒಂದು ಅನ್ನೋದಕ್ಕೆ ನಮ್ಗೆ ತುಂಬ ಹೆಮ್ಮೆ ಆಗುತ್ತೆ. ಆಮೇಲೆ ಅದರಲ್ಲಿ ಇದಕ್ಕಿಂತ ದೊಡ್ಡ ಬಿಗ್ಗೆಸ್ಟ್ ಹೆಮ್ಮೆ ಏನಂದರೆ, ಸಿರಿ ಕನ್ನಡ ಇಸ್ ದ ಒನ್ಲಿ ಇಂಡಿಪೆಂಡೆಂಟ್ ಎಂಟರ್ಟೈನ್ಮೆಂಟ್ ಚಾನೆಲ್ ಇನ್ ಕನ್ನಡ. ಅದು ಬಿಟ್ಟರೆ ಬೇರೆದೆಲ್ಲನೂ ಇಟ್ಸ್ ಎ ನೆಟ್ವರ್ಕ್ ಚಾನೆಲ್ಸು ಅಥವಾ ನ್ಯೂಸ್ ಚಾನೆಲ್ಸ್ ಇದೆ. ಬಟ್ ಎಂಟರ್ಟೈನ್ಮೆಂಟಲ್ಲಿ ಒನ್ಲಿ ಚಾನೆಲ್ ಇಸ್ ಸಿರಿ ಕನ್ನಡ ವಿಚ್ ಇಸ್ ಇಂಡಿಪೆಂಡೆಂಟ್ ಚಾನೆಲ್. ಅದೊಂದಿದೆ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಈಗೆಲ್ಲ ನೀವು ನೋಡಿರೋದೆಲ್ಲ ಏನಿದೆ ಅಂದರೆ, ನಾವು ಮೋಸ್ಟ್ ಆಫ್ ದ ಸಕ್ಸಸ್ ಸ್ಟೋರೀಸ್ ನೋಡಿದ್ದೀರಾ. ಅಂದರೆ ಎಷ್ಟು ಶೋಸ್ ಮಾಡಿದ್ದೀವಿ, ಎಷ್ಟು ಸೀರಿಯಲ್ಸ್ ಮಾಡಿದ್ದೀವಿ, ಯಾವ ರೀತಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅಂತ. ಬಟ್ ಅದಕ್ಕಿಂತ ಬಿಕಾಸ್ ಇಟ್ಸ್ ಎ 6th year, ನಿಮ್ಮ ಹತ್ರ ಕೆಲವೊಂದು ವಿಷಯಗಳು ಏನು ಶೇರ್ ಮಾಡಬೇಕು ಅಂದ್ಕೊಂಡ್ರೆ, ಈ ಜರ್ನಿ ವಾಸ್ ನಾಟ್ ಈಸಿ ಇನ್ ದ ಸೆನ್ಸ್, ನಾವು ಸ್ಟಾರ್ಟ್ ಮಾಡಿದ್ದು November 2018. ನಾವು ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ 1 year ವಾಸ್ ಜಸ್ಟ್ ಸೆಟಪ್ ಪೀರಿಯಡ್, ಅದು ಇದೆಲ್ಲ ನಡೀತಾ ಇತ್ತು. ಬಟ್ 1.5 year ಆಗಿದ ತಕ್ಷಣ ನಮಗೆ ಫಸ್ಟ್ ಕೋವಿಡ್ ಬಂತು. ಬಂದ ತಕ್ಷಣ ಏನಾಯಿತು, ಇಟ್ಸ್ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಆಲ್ಮೋಸ್ಟ್ ಎವ್ರಿ ಬಿಸ್ನೆಸ್ ಸಫರ್ ಆಗಿದೆ ಆ ಟೈಮಲ್ಲಿ. ಸೊ ನಮ್ಮದು ಹೊಸ ಚಾನೆಲ್ ಆಗಿರೋದ್ರಿಂದ ದ ಇಂಪ್ಯಾಕ್ಟ್ ವಾಸ್ ವೆರಿ ಹೈ. ಸೊ ಆಲ್ಮೋಸ್ಟ್ ನಮ್ಮದು ಪೋಸ್ಟ್ ಕೋವಿಡ್ ವಿ ಹ್ಯಾಡ್ ಕಮ್ ಟು ಎ ಸಿಚುವೇಶನ್ ವೇರಿನ್ ಮತ್ತೆ ಕಂಟಿನ್ಯೂ ಆಗುತ್ತೋ ಇಲ್ವೋ ಚಾನೆಲ್ ಅನ್ನೋ ಲೆವೆಲ್ ಬಂದಿತ್ತು. ಆ ಟೈಮಲ್ಲಿ ಥ್ಯಾಂಕ್ಸ್ ಟು ಅವರ್ ಡೈರೆಕ್ಟರ್ಸ್, ಬೇಸಿಕಲಿ ಇನ್ವೆಸ್ಟರ್ಸ್ ಕಮ್ ಡೈರೆಕ್ಟರ್ಸ್, ಕೊತಾರಿ ಸರ್, ರವಿ ಗಣಿ ಸರ್, ಗಂಗಾಧರ್ ಸರ್, ದೀಪಕ್ ಸರ್, ಅವ್ರುಗಳು ಬಂದು ಇಲ್ಲ ನಾವು ಫರ್ದರ್ ಇನ್ವೆಸ್ಟ್ ಮಾಡೋಣ. ಮತ್ತೆ ನಾವು ಯಾಕಂದರೆ ನಾವು ಈ ಚಾನೆಲ್ ಸ್ಟಾರ್ಟ್ ಮಾಡೋದಕ್ಕೆ ಇನ್ನೊಂದೇನೆಂದರೆ, ನಾರ್ಮಲಿ ನಾವು ಏನೇ ಬಿಸ್ನೆಸ್ ಮಾಡಿದ್ರು ಅದು ನಾರ್ಮಲಿ ಕಮರ್ಷಿಯಲ್ ಎಲಿಮೆಂಟ್ ಇಟ್ಕೊತೀವಿ. ಓಕೆ, ಇಷ್ಟು ಇನ್ವೆಸ್ಟ್ ಮಾಡೋಣ, ಇಷ್ಟು ದುಡ್ಡು ಬರುತ್ತೆ ಅಂತ ಇನ್ವೆಸ್ಟ್ ಮಾಡ್ತೀವಿ. ಬಟ್ ಈ ಮೀಡಿಯಾ ಆರ್ ಟೆಲಿವಿಷನ್ ಈಸ್ ನಾಟ್, ಇಟ್ಸ್ ಬಿಯಾಂಡ್ ಕಮರ್ಷಿಯಲ್ ಎಲಿಮೆಂಟ್. ಕಮರ್ಷಿಯಲ್ ಇಸ್ ಕಂಪ್ಲೀಟ್ ಡಿಫ್ರೆಂಟ್. ನಮ್ದೇನಂದರೆ, ದಿಸ್ ಚಾನೆಲ್ ವಾಸ್ ಸ್ಟಾರ್ಟೆಡ್ ವಿತ್ ಲಾಟ್ ಆಫ್ ಪ್ಯಾಷನ್. ನಾವೊಂದು ಸೆಟ್ ಆಫ್ ಮೀಡಿಯಾ ಪ್ರೊಫೆಷನಲ್ಸ್, ನಾವಲ್ಲಿ ಒಂದು ಚಾನೆಲಲ್ಲಿ ಕೆಲಸ ಮಾಡ್ತಾ ಇದ್ದವರು, ನಾನು ಇರ್ಬೋದು, ನಮ್ಮ ಕೋಲಿಗ್ ಶಿವಕುಮಾರ್ ಇರ್ಬೋದು, ಅಥವಾ ರಾಜೇಶ್, ನಾವೆಲ್ಲ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದವರು, ತ್ಯಾಗಿ, ಅವರೆಲ್ಲರೂ ವಿ ಆಲ್ ಕೇಮ್ ಟುಗೆದರ್ ಆ್ಯಂಡ್ ವಿ ವಾಂಟೆಡ್ ಟು ಕ್ರಿಯೇಟ್ ಒಂದು, ನಮಗೆ ಇಲ್ಲೊಂದು ಸ್ಪೇಸ್ ಇದೆ, ನಾವು ಒಂದು ಎಂಟರ್ಟೈನ್ಮೆಂಟಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಕಂಟೆಂಟ್ ಮಾಡ್ಬೋದು ಅಂತ ಒಂದು ಪ್ಯಾಷನಿಂದ ಬಂದಿರೋದ್ರಿಂದ ನಾವು ಯಾವತ್ತೂ ಗಿವ್ ಅಪ್ ಮಾಡಬಾರ್ದು ಅಂತ ಒಂದೇ ಉದ್ದೇಶದಿಂದ ನಾವೇನು ಮಾಡಿದ್ವಿ, ಅಗೇನ್ ವಿ ಕೇಮ್ ಟುಗೆದರ್
ಒಂದು ಚಿಕ್ಕ ಚಿಕ್ಕ ಶೋಗಳನ್ನ ಶುರು ಮಾಡಿದ್ವಿ. ಫಂಡಿಂಗ್ನ ಐ ಟೋಲ್ಡ್ ಥ್ಯಾಂಕ್ಸ್ ಟು ಅವರ್ ಇನ್ವೆಸ್ಟರ್ಸ್, ಅಡಿಷನಲ್ ಫಂಡಿಂಗ್ ತೊಗೊಂಬಂದು ಒಂದು ಚಿಕ್ಕ ಚಿಕ್ಕ ಶೋಯಿಂದ ಶುರು ಮಾಡಿದ್ದು. ನೀವು ಇಲ್ಲಿ ನೋಡಿರೋ ಪ್ರಕಾರ ಏನಾಯಿತು, ನಾವು ಫಸ್ಟ್ ಟೈಮ್ ನಮಗೇನಂದರೆ ನಮಗೇನು ಕಳ್ಕೊಳ್ಳೋಂಥದ್ದು ಏನೂ ಇರಲಿಲ್ಲ. ಸೊ ಯಾಕಂದರೆ ವಿ ಆರ್ ಜಸ್ಟ್ ಕೋವಿಡ್ ಬಂದಮೇಲೆ ಕಂಪ್ಲೀಟ್ ಝೀರೋ ಆಗಿದ್ವಿ. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ವಿ ಸ್ಟಾರ್ಟೆಡ್ ವಿತ್ ನಾರಿಗೊಂದು ಸೀರೆ ಅನ್ನೋದು ಲೈವ್ ಶೋ ಇರ್ಬೋದು, ಅಥವಾ 65 ಎಪಿಸೋಡ್ಸ್ದು ಒಂದು ಸೀರೀಸ್ ಥರ ಮಾಡಿದ್ವಿ. ಹೆಂಗೆ ನಾವು OTT-ನಲ್ಲಿ ಸೀರೀಸ್ ಬರುತ್ತೆ, ಅದೇ ರೀತಿ ನಮ್ಮದು ಒರಿಜಿನಲ್ ಸ್ಟೋರೀಸ್ನ ಹೆಂಗೆ ಡೈರೆಕ್ಟರ್ಸ್ನ ಕರೆಸ್ಬಿಟ್ಟು ಒಂದು 5-6 ಸೀರೀಸ್ ಮಾಡಿಸ್ತೀವಿ. ಸೊ ಅದು ಬರ್ತಾ ಬರ್ತಾ ಸಕ್ಸಸ್ ಆಗ್ತಾ ಬಂತು. ನಮ್ಮ ರೇಟಿಂಗ್ ಏನಿತ್ತು ಅದೊಂದು 50% 60% ಇನ್ಕ್ರೀಸ್ ಆಯಿತು. ಸೊ ಅದಾದಮೇಲೆ ನೆಕ್ಸ್ಟ್ ಓಕೆ ನಮ್ಗೆ ಧೈರ್ಯ ಬಂತು, ಓಕೆ ಸಮಥಿಂಗ್ ಐ ವರ್ಕ್ ಆನ್, ನಾವು ಕಂಟೆಂಟ್ ಮೇಲೆ ವರ್ಕ್ ಮಾಡಿದ್ರೆ ಇಟ್ ವಿಲ್ ವರ್ಕ್ ಅಂತ. ಅದೇ ರೀತಿ ನಮ್ಮ ಡಿಸ್ಟ್ರಿಬ್ಯೂಷನು ಅಷ್ಟೇ, ನಮ್ಮ ಡಿಸ್ಟ್ರಿಬ್ಯೂಷನ್ ವಿ ಆರ್ ಓನ್ಲಿ 50% ವೆನ್ ವಿ ಸ್ಟಾರ್ಟೆಡ್. ಇವತ್ತು ಥ್ಯಾಂಕ್ಸ್ ಟು ದ ಸಪೋರ್ಟ್ ಆಫ್ ನಮ್ಮ ವಿನಾಯಕ್ ಸರ್ ಇಲ್ಲೇ ಎಲ್ಲೋ ಇದ್ದಾರೆ. ಸೊ ಹಿ ಈಸ್ ದ ಒನ್ ಹೂ ಹ್ಯಾಂಡಲ್ಸ್ ಡಿಸ್ಟ್ರಿಬ್ಯೂಷನ್. ಅವರ್ಸ್ 100% ಡಿಸ್ಟ್ರಿಬ್ಯೂಷನ್ ಆಗಿದೆ ಅಕ್ರಾಸ್ ಕರ್ನಾಟಕ. ನೀವು ಯಾವುದೇ ಮನೆಗೆ ಹೋಗಿ ಕೇಬಲ್ಲು ಅಥವಾ DTH ಏನೇ ಇದ್ರೂ ನಮ್ಮ ಚಾನೆಲ್ ಅವೈಲೇಬಲ್ ಇದೆ. ಸೊ ವಿ ಆರ್ ಎನ್ಶೂರ್ಡ್ ದಟ್ 100% ಡಿಸ್ಟ್ರಿಬ್ಯೂಷನ್ ಇದೆ ಅಕ್ರಾಸ್ ಕರ್ನಾಟಕ ಅಲ್ಲಿ. ಆಮೇಲೆ ಎನಿ ಅದರ್ ಎಂಟರ್ಟೈನ್ಮೆಂಟ್ ಚಾನೆಲ್ ಥರ ನಾವು 6 hours ಆಫ್ 4-5 hours ಆಫ್ ಸೀರಿಯಲ್ಸ್ ಮಾಡ್ತಾ ಇದ್ದೀವಿ, ನಾನ್ ಫಿಕ್ಷನ್ ಶೋಸ್ ಮಾಡ್ತಾ ಇದ್ದೀವಿ, ಆಮೇಲೆ ನಾನ್ ಪ್ರೈಮ್ ಟೈಮಲ್ಲಿ ಹಲವಾರು ಶೋಗಳೆಲ್ಲ ಮಾಡ್ತಾ ಇದ್ದೀವಿ. ಇದೆಲ್ಲ ಏನಂದರೆ ಇದಕ್ಕೆಲ್ಲ ಕಾರಣ ಒಂದೇನೆಂದರೆ ಒಂದು ದ ಸಪೋರ್ಟ್ ಆಫ್ ದ ಡೈರೆಕ್ಟರ್ಸ್ ಆ್ಯಂಡ್ ದ ಗ್ರೇಟ್ ಟೀಮ್ ವಾಟ್ ವಿ ಹ್ಯಾವ್ ಇನ್ ಸಿರಿ ಕನ್ನಡ. ಸಿರಿ ಕನ್ನಡನಲ್ಲಿ ನಮ್ಮ ಟೀಮ್ ನೋಡಿದ್ರೆ ವಿ ಆರ್ ದ ಸ್ಟ್ರೆಂತ್ ಇಸ್ ದ ನಂಬರ್ ಆಫ್ ಪೀಪಲ್ ಅಲ್ಲಿ ಕಮ್ಮಿ ಜನ ಇದ್ರೂ ದಿಸ್ ಯಂಗ್ ಟೀಮ್ ವಿಚ್ ಇಸ್ ನಾಟ್ ಸೋ ಎಕ್ಸ್ಪೀರಿಯನ್ಸ್ ಲೈಕ್ ಎನಿವೇರ್ ಎಲ್ಸ್, ಬಟ್ ನಮ್ಮ ಟೀಮ್ ಏನಿದೆ ದೇ ಆರ್ ವೆರಿ ಪ್ಯಾಷನೆಟ್ ಅಬೌಟ್ ಡೂಯಿಂಗ್ ದ ವರ್ಕ್. ಸೊ ಹಾಗಾಗಿ ದ ಎಫರ್ಟ್ ಆಫ್ ಟೀಮ್ ವರ್ಕ್, ದ ಸಪೋರ್ಟ್ ಆಫ್ ಡೈರೆಕ್ಟರ್ಸ್ ಆ್ಯಂಡ್ ಅವರ್ ಪ್ಯಾಷನ್ ಟು ಅಚೀವ್ ಸಮಥಿಂಗ್ ಅನ್ನೋದೇನಿದೆ, ಅದರಿಂದ ನಾವು ಇವತ್ತು 6 years ಕಂಪ್ಲೀಟ್ ಆಗಿದೆ. ಆ್ಯಂಡ್ ಬಟ್ ವಿ ಆರ್ ನಾಟ್ ಇನ್ ದ ಸ್ಯಾಟಿಸ್ಫೈಡ್. ನನ್ನ 6 years ಇಸ್ ಇಟ್ಸ್ ನಾಟ್ ಎ ಲಾಂಗ್ ಜರ್ನಿ, ಬಟ್ ಇನ್ನು ನಾವು ತುಂಬ ಹಲವಾರು ವರ್ಷ ಇನ್ನು ದೊಡ್ಡ ಮಾಡಬೇಕು ಅಂತಿದ್ದೀವಿ. ಸೊ ಈಗ 7th yearಗೆ ವಿ ಹ್ಯಾವ್ ಎ ಬಿಗ್ ಪ್ಲ್ಯಾನ್ಸ್ ಟು ಡೂ. ಅಂದರೆ ಈಗ 6 yearsಲ್ಲಿ ನಾವೇನು ಮಾಡಿದ್ದೀವಿ, ಟ್ರೆಡಿಷ್ನಲ್ ಆಗಿ ಸೀರಿಯಲ್ಸ್ ಇರ್ಬೋದು, ನಾನ್ ಫಿಕ್ಷನ್ ಶೋಸ್ ಇರ್ಬೋದು, ಅಥವಾ ಲೈವ್ ಶೋಸ್ ಇರ್ಬೋದು, ಕುಕ್ಕರಿ, ಡಿವೋಷನಲ್, ಹಲವಾರು ಇದೆ. ಈಗ ಲಕ್ಷ್ಮೀ ಶ್ರೀನಿವಾಸ್ ಗುರುಜಿ ನಮ್ಮ ಕಡೆಯಿಂದ 5 ವರ್ಷದಿಂದ ಮಾಡ್ತಾ ಇದ್ದಾರೆ. ಸೊ ಹೀಸ್ ಬ್ಲೆಸ್ಸಿಂಗ್ಸ್ ಇಸ್ ದೇರ್. ಸೊ ಅದರ ಮಲ್ಟಿಪಲ್ ಶೋಸ್ ಮಾಡ್ತಾ ಇದ್ದೀವಿ ಆ ರೀತಿ. ಈಗ ನೆಕ್ಸ್ಟ್ 7th yearಗೆ ವಿ ಥಾಟ್ ವಿ ವಾಂಟ್ ಟು ಡೂ ಸಮಥಿಂಗ್ ಬಿಗರ್ ದೆನ್ ವಾಟ್ ವಿ ಆರ್. ಇಲ್ಲಿವರೆಗೂ ಮಾಡೋದಕ್ಕಿಂತ ಡಿಫ್ರೆಂಟಾಗಿ ಮಾಡಬೇಕು, ದೊಡ್ಡದಾಗಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದನ್ನು ಅನೌನ್ಸ್ ಮಾಡೋಕ್ಕೋಸ್ಕರನೂ ಒನ್ ಈಸ್ ನಾವು 6th year ನಾವು ಏನು 6th year ಏನು ಕಂಪ್ಲೀಟ್ ಆಗಿದೆ ಅದನ್ನೊಂದು ಮಾತ್ರ ಶೇರ್ ಮಾಡ್ಕೊಬೇಕಾಗಿತ್ತು. ಪ್ಲಸ್ 7th year ನಮ್ದು ಏನು ದೊಡ್ಡ ಪ್ಲ್ಯಾನ್ ಏನಿದೆ ಅನ್ನೋದನ್ನು ಅನೌನ್ಸ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಈ ಪ್ರೆಸ್ ಮೀಟ್ ಮಾಡಿದ್ದೀವಿ. ಸೊ 7th year ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಬೇಸಿಕಲಿ ಜಸ್ಟ್ ಒನ್ ಲೈನಲ್ಲಿ ಹೇಳಬೇಕು ಅಂದರೆ, ನಾವು ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿಂದ ನಾವು ಕಂಟೆಂಟ್ ಬೆಂಗಳೂರಲ್ಲಿ ಕೂತ್ಕೊಂಡು ಕಂಟೆಂಟ್ ಮಾಡಿ ಅಕ್ರಾಸ್ ಕರ್ನಾಟಕ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ, ಮಾರ್ಕೆಟಿಂಗ್ ಮಾಡ್ತಾ ಇದ್ವಿ, ಡಿಸ್ಟ್ರಿಬ್ಯೂಷನ್ 100% ವಿಲ್ ಇನ್ಶೂರಿಂಗ್ ದಟ್ ಇಟ್ ಇಸ್ ಕಮಿಂಗ್ ವೆಲ್ ಅಂತ. ಇವಾಗ ನಾವೇನು ಡಿಸೈಡ್ ಮಾಡಿದ್ವಿ, ಡಿಸೈಡೆಡ್ ಟು ಗೋ ಟು ದ ಎವ್ರಿ ಡಿಸ್ಟಿಕ್ಗೆ. ಇನ್ಮೇಲೆ ನಾವು ಕರ್ನಾಟಕದ ಪ್ರತಿ ಒಂದು ಡಿಸ್ಟಿಕ್ಕಿಂದ ಹೋಗಿ ಅಲ್ಲೇ ಶೋಸ್ ಮಾಡಿ, ಅಲ್ಲೇ ಪ್ರೋಗ್ರಾಮ್ ಮಾಡಿ, ಲೋಕಲ್ ಜನಕ್ಕೆ ಇನ್ವಾಲ್ವ್ ಮಾಡಿ ಪ್ರೋಗ್ರಾಮ್ ಮಾಡಿ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಸೊ ದಟ್ ವಿಲ್ ಬಿ ದ ನೆಕ್ಸ್ಟ್ ಮೋಟೋ ಫಾರ್ ಸಿರಿ ಕನ್ನಡ. ನೆಕ್ಸ್ಟ್ ಇಯರಲ್ಲಿ ಈ ಶೋಗಳು ನಡೀತಾ ಇರುತ್ತೆ, ಅದ್ರ ಜೊತೆಯಲ್ಲಿ ಇದು ಒಂದು ಜನಕ್ಕೆ ರೀಚ್ ಆಗುವಂಥ ಆ್ಯಕ್ಟಿವಿಟಿ ಮಾಡಿ ಜನಕ್ಕೆ ಮ್ಯಾಕ್ಸಿಮಮ್ ಇದು ಮಾಡೋಣ ಅಂತ ಒಂದಿದೆ. ಸೊ ಫರ್ದರ್ ಡೀಟೇಲ್ಸ್ನ ಒಂದು AV ಪ್ಲೇ ಮಾಡ್ತೀವಿ, AVನಲ್ಲಿ ಇದೆ ಅದು, ಒಂದ್ಸತಿ ಪ್ಲೀಸ್ ನೋಡಿ ಅದನ್ನು. ನಮ್ಮ ಪ್ಲ್ಯಾನ್ ಆ್ಯಕ್ಚುಲಿ ಏನಿದೆ ಅಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ವಿ ಆರ್ ಪ್ರಿವಿಲೇಜ್ ಟು ಗೆಟ್ ಅಸೋಸಿಯೇಟೆಡ್ ವಿತ್ IIM. IIM ಇಸ್ ದ ಇಂಟ್ರಡಕ್ಷನ್ ಬೇಕಾಗಿಲ್ಲ, ಆದರೂ ಹೇಳ್ತೀನಿ. ದೇ ಆರ್ ದ ಒನ್ ಆಫ್ ದ ಬಿಗ್ಗೆಸ್ಟ್ ಏಜೆನ್ಸೀಸ್ ಇನ್ ಕರ್ನಾಟಕ. ಸೊ ಅವರು ಬೇಸಿಕಲಿ ನಾನು ಅವ್ರ ಹತ್ರ ಇಂಟ್ರಾಕ್ಷನ್ ಮೋಸ್ಟ್ಲಿ 1-2 yearsಯಿಂದ ಮಾಡ್ತಾ ಇದ್ದೀವಿ. ಸೊ ಇದ್ರ ಮೇಲೆ 1-6 monthsಯಿಂದ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಬೇಸಿಕಲಿ ಅವ್ರ USP ಏನಂದರೆ, ಅವ್ರು ಹೇಗೆ ಅವ್ರ USP ಬೇಸಿಕಲಿ ನಾನು ನೋಡಿರೋ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ, ಅವರು ನಮ್ಮ ಲೋಕಲ್ ಕ್ಲೈಂಟ್ ಅನ್ನೋದಕ್ಕಿಂತ ಕರ್ನಾಟಕ ಕ್ಲೈಂಟ್ಸ್, ಕರ್ನಾಟಕದಲ್ಲೇ ನಾವೇ ಬಿಸ್ನೆಸ್ ಮಾಡಿ, ನಾವು ಸಿರಿ ಕನ್ನಡ ಮಾಡಿದ್ದೀವೋ ಅದೇ ರೀತಿ ಹಲವಾರು ಜನ ಇದೇ ರೀತಿ ಸ್ಟಾರ್ಟ್ ಮಾಡಿ ಅಷ್ಟೊಂದು ಬಿಸ್ನೆಸ್ಗಳು ಮಾಡಿ ನಮ್ಮ ಕರ್ನಾಟಕದಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿ ಬಿಸ್ನೆಸ್ ಕ್ರಿಯೇಟ್ ಮಾಡಿರೋಂಥ ಹಲವಾರು ಜನಗಳಿಗೆ he will help in growing their product and increasing their sales. So that is the high point of IIM. So we are proud and privileged to be associated with them. So ನಾವು ಈ ವರ್ಷ 7th year ಅವ್ರ ಹತ್ರ ಅಸೋಸಿಯೇಟ್ ಆಗಿ, ಸೊ ಇದೇನು ನೋಡಿದ್ದೀರಾ ಈ ಥರ ನಾವು ಅಕ್ರಾಸ್ ಕರ್ನಾಟಕ ಟ್ರಾವೆಲ್ ಮಾಡಿ ಅವ್ರ ಜೊತೆ ಶೋಸ್ ಮಾಡ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆ ಜಾಸ್ತಿ ವಿವರ ಕೊಡೋಕ್ಕೆ ಮಧು ಸರ್ ಕರಿಬೇಕು ಅಂತಿದ್ದೀನಿ. ಸೊ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಸಂಜಯ್ ಸರ್ ಅಂತ ಹೇಳಿದ್ರು, ನಾವು ಕರ್ನಾಟಕದ ಎಲ್ಲ ರೀಜನಲ್ ಬ್ರ್ಯಾಂಡನ್ನು ಬೆಳೆಸ್ತಾ ಇದ್ದೀವಿ ಅಂತ. ಇದು ಸ್ವಲ್ಪ ದೊಡ್ಡ ಮಾತಾಗುತ್ತೆ.
ಎಲ್ಲ ರೀಜನಲ್ ಬ್ರ್ಯಾಂಡ್ಗಳು ನಮಗೆ ಅವಕಾಶ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ, ಯಾವ ರೀಜನಲ್ ಬ್ರ್ಯಾಂಡು ಬರೀ ಕರ್ನಾಟಕ ಮಟ್ಟಕ್ಕೆ ಅಲ್ಲ, ಇದು ನ್ಯಾಷನಲ್ ಬ್ರ್ಯಾಂಡ್ ಆಗಬೇಕು ಅಂತ ಹೋಗ್ಬೇಕಂದ್ರೆ ಮೊದಲು ಅವರಲ್ಲಿ ಆ ಒಂದು ಇಂಟೆನ್ಷನ್ ಇರಬೇಕು, ಮತ್ತು ಆ ಅವಕಾಶ ಕೊಡೋದಕ್ಕೆ ಅವರು ದೊಡ್ಡ ಹೃದಯ ಮಾಡಬೇಕು. ಇವತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕ್ಲೈಂಟ್ ಹೊಂದಿರುವಂಥ ಏಜೆನ್ಸಿ ಆಗಿದೆ ಅಂದರೆ ಅದು ನಮ್ಮ ಹೆಗ್ಗಳಿಕೆ ಅಲ್ಲ, ನಮ್ಮ ಕ್ಲೈಂಟ್ಸ್ಗಳು ನಮಗೆ ಕೊಟ್ಟಿರುವಂಥ ಪ್ರೀತಿಯಾಗಿದೆ. ನಮ್ಮ ಕಂಪ್ನಿಗೆ 25 ವರ್ಷ ಆಯಿತು. 25 ವರ್ಷದಿಂದ ಕರ್ನಾಟಕದ ಆಲ್ಮೋಸ್ಟ್ ಎಲ್ಲ GEC ಚಾನಲ್ಗಳು, ಒಂದೆರಡು ಬಿಟ್ಟು ಉದಯ ಟಿ ವಿ ಒಂದು ಬಿಟ್ಟು ಎಲ್ಲ GEC ಚಾನಲ್ಗಳು ನಮ್ಮ ಸಂಸ್ಥೆ ಶುರು ಆದ ಮೇಲೆ ಶುರುವಾಗಿತ್ತು. ಆ ಪ್ರತಿಯೊಂದು ಚಾನಲ್ಗಳು ಲಾಂಚ್ ಆಗಬೇಕಾದ್ರೆ ಅವ್ರ ಜೊತೆ ನಾವು ಕೈ ಜೋಡಿಸಿದ್ದೀವಿ, ಹಲವಾರು ಪ್ರಮೋಷನ್ಸ್ ಮಾಡಿದ್ವಿ, ಹಲವಾರು ಚಾನಲ್ಲು ಒಂದು ಹಂತಕ್ಕೆ ಬೆಳೆಯೋದಕ್ಕೆ ನಮ್ಮ ಒಂದು ಅಳಿಲು ಸೇವೆಯನ್ನು ಮಾಡಿದ್ವಿ ಅಲಾಂಗ್ ವಿತ್ ಅವರ್ ಕ್ಲೈಂಟ್ಸ್. ಸಿರಿ ಕನ್ನಡ ಚಾನಲ್ಲು ಎಲ್ಲೋ ಈ ಅವಕಾಶ ವಂಚಿತ ಆಯಿತಾ ಅಂತ. ಯಾಕೆಂದರೆ 2018 ಚಾನಲ್ ಶುರು ಆಯಿತು. ಅದಾದ ನಂತರ 3 ವರ್ಷ ಕೋವಿಡ್ ಅಂತ ಇಡೀ ಇಂಡಸ್ಟ್ರಿನೇ ಕುಸಿದು ಬಿದ್ದಿತ್ತು. ಸಿರಿ ಕನ್ನಡ ಶುರು ಆಗ್ತಿದ್ದಾಗ ನಾವು ಅಂದ್ಕೊಂಡ್ವಿ, ಅಯ್ಯೋ ಇನ್ನೊಂದು ಚಾನಲ್ ಬಂತು, ಅದು ಎಷ್ಟು ದಿನ ಇರುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ಯಾಕೆಂದರೆ ಇವತ್ತು ಈ ಮೀಡಿಯಾ ಡೈನಾಮಿಕ್ಸ್ ಆಗಿದೆ, ನೆಟ್ವರ್ಕ್ ಚಾನಲ್ಗಳೇ ಬದುಕೋಕ್ಕೆ ಕಷ್ಟಪಡ್ತಾ ಇರುತ್ತೆ. ಅದಲ್ಲದೆ ಮಲ್ಟಿನ್ಯಾಷನಲ್ ಕಂಪ್ನಿಗಳು ನಡೆಸೋವಂಥ ಚಾನಲ್ಗಳೇ ತುಂಬ ಸ್ಟ್ರೈನ್ ಆಗ್ತಿರ್ಬೇಕಾದ್ರೆ ಯಾವುದೇ ಬ್ಯಾಕಪ್ ಇಲ್ದಿರೋಂಥ ಸಿರಿ ಕನ್ನಡ ಚಾನಲ್ಲು ಏನಿದೊಂದು ಇವ್ರಿಗೊಂದು ಪ್ಯಾಷನ್ ಹಾಕ್ಕೊಂಡು ನಾವು ಸ್ವಲ್ಪ ಲೈಟಾಗಿ ತೊಗೊಂಡ್ವಿ ನಾವು. ಬಟ್ ಹೋಗ್ತಾ ಹೋಗ್ತಾ ಸೈಲೆಂಟಾಗಿ ಸಿರಿ ಕನ್ನಡ ಚಾನಲ್ ಬೆಳೀತಾನೆ ಹೋಯಿತು. 70ರಿಂದ 80 GRP ಗಳಿಸ್ತು, ದೊಡ್ಡ ದೊಡ್ಡ ಶೋಗಳು ಬಂತು, ದೊಡ್ಡ ದೊಡ್ಡ ಸೀರಿಯಲ್ಸ್ಗಳು ಬಂತು. ಇಡೀ ಇಂಡಿಯಾದಲ್ಲಿರುವಂಥ ಎಲ್ಲ ಬ್ರ್ಯಾಂಡು ಈ ಚಾನಲ್ ಮೇಲೆ ಆಕ್ಟಿವೇಟ್ ಆಯಿತು. ಒಂದು ದಿವಸ ಸಂಜಯ್ ಸರ್ ಬಂದರು, ಯಾಕೆ IIM ಸಿರಿ ಕನ್ನಡಕ್ಕೆ ಸಪೋರ್ಟ್ ಮಾಡ್ತಿಲ್ಲ ಅಂತ. ಅವಾಗ ನಾವು ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡಿದ್ವಿ, ಹೌದು ಯಾಕೆ ಮಾಡ್ತಾ ಇಲ್ಲ. ನಮ್ಮ ಇಂಟರ್ನಲ್ ಡಿಸ್ಕಸ್ ಮಾಡಿದ್ವಿ. ಎಲ್ರಿಗೂ ಸಿರಿ ಕನ್ನಡ ಚಾನಲ್ ಗೊತ್ತಿದ್ರೂ, ಎಲ್ಲ ಕಡೆ 100% ಪೆನೆಟ್ರೇಟ್ ಆಗಿದ್ರೂ ಇನ್ನೂ ಜನರಿಗೆ ತಲುಪಬೇಕು, ಜನರ ಮನೆಯಲ್ಲಿ TV ಸ್ವಿಚ್ ಆನ್ ಆಗೋ ಥರ ಏನೋ ಒಂದು ಆ್ಯಕ್ಟಿವಿಟಿ ಮಾಡಬೇಕು. ಬೇರೆ ಎಲ್ಲರೂ ಲಾಂಚ್ ಮಾಡಿದ್ರು, ಸಿರಿ ಕನ್ನಡ ಲಾಂಚೇ ಮಾಡಿಲ್ವಲ್ಲ. ಸರಿ, ಇದೊಂದು ಅವಕಾಶ ಇದೆ, 5 ವರ್ಷ ಕಂಪ್ಲೀಟ್ ಆಯಿತು, ಇದನ್ನು ರೀಲಾಂಚ್ ಮಾಡಿದ್ರೆ ಹೇಗಿರುತ್ತೆ. ಯಾಕೆಂದರೆ ಸಿರಿ ಕನ್ನಡ ಪ್ರೂವ್ ಮಾಡ್ಕೊಳ್ಳೋಕೆ ಇನ್ನೇನೂ ಇಲ್ಲ. ನಮ್ಮ ಹತ್ರ ಏನು ಕಂಟೆಂಟ್ ಇದೆ ಆ ಕಂಟೆಂಟಿನ ಜನರಿಗೆ ಮನೆಗೆ ತಲುಪಿಸಿದ್ರೆ ಸಾಕು. ಇದು ನಂಬರ್ಸಲ್ಲಿ ತುಂಬ ದೊಡ್ಡ ಲೆವೆಲಲ್ಲಿ ಭಾಳ ಶಾರ್ಟ್ ಪೀರಿಯಡಲ್ಲಿ ಬೆಳೆಯೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಸೊ ಹಾಗಾದರೆ ರೀಲಾಂಚ್ ಮಾಡಬೇಕು ಅಂತ 1 ವರ್ಷ ನಾವು ಕೂತ್ಕೊಂಡು ಅದರ ಮೇಲೆ ವರ್ಕ್ ಮಾಡಿದ್ದೀವಿ. ಯಾವ್ಯಾವ ರೀತಿ ಕಂಟೆಂಟನ್ನು ನಾವು ಪ್ರೆಸೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾವ್ಯಾವ TGನ ನಾವು ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಅವರು ತುಂಬ ತಾಳ್ಮೆಯಿಂದ ನಮ್ಮ ಜೊತೆ ಸ್ಪಂದಿಸಿದ್ರು. 1 ವರ್ಷದ ಕಾಲ ನಾವು ಇದರ ಮೇಲೆ ವರ್ಕ್ ಮಾಡಿ, ಹಲವಾರು ಟೆಸ್ಟ್ ರೈಡ್ಗಳು ಮಾಡಿ, ಹಲವಾರು ಪರೀಕ್ಷೆಗಳು ಮಾಡಿ, ಅದರ ರಿಸಲ್ಟ್ ತಗೊಂಡು ಫೈನಲ್ ಆಗಿ ಈ ಬಂಗಾರ ಜೋಡಿ ಮತ್ತು ಸೆಟ್ ಆಫ್ ಪ್ರೋಗ್ರಾಮ್ನ ಲಾಂಚ್ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಿ. ಈ ಬಂಗಾರದ ಜೋಡಿ ಈ ಡಿಸೆಂಬರಲ್ಲಿ ದಾವಣಗೆರೆಯಲ್ಲಿ ಶುರು ಆಗುತ್ತೆ. ಕರ್ನಾಟಕದ 12 ಜಿಲ್ಲೆಗಳಲ್ಲಿ ನಾವು ಹೋಗಿ ಈ ಆ್ಯಕ್ಟಿವಿಟಿ ಮಾಡ್ತೀವಿ. ಬರೀ ಬಂಗಾರದ ಜೋಡಿ ಅಲ್ಲ, ತುಂಬ USP ಇದೆ ಇಲ್ಲಿನ ಪ್ರೋಗ್ರಾಮಲ್ಲಿ. ಕರ್ನಾಟಕದಲ್ಲಿ ಯಾರಾದರೂ ಇವತ್ತು ಮನೆ ಕಟ್ತಾ ಇತ್ತು ಅಂದರೆ ಇಲ್ಲಿ ಬರುವಂಥ ಒಂದು ಕನ್ಸ್ಟ್ರಕ್ಷನ್ ಜಂಕ್ಷನ್ ಅಂತ ಒಂದು ಪ್ರೋಗ್ರಾಮ್ ಇದೆ. ಆ ಪ್ರೋಗ್ರಾಮ್ ನೋಡಿದ್ರೆ ಸಾಕು, ಅವರ ಮನೆ ಕಟ್ಟುವ ಖರ್ಚಲ್ಲಿ 30 to 40% ಅವರು ಉಳಿಸ್ಕೋಬೋದು ಮತ್ತು ಒಳ್ಳೆ ಮನೆ ಅಥವಾ ಉತ್ತಮವಾದ ಮನೆ ಕಟ್ಟಬೋದು. ಹಾಗೆ ಪ್ರಾಡಕ್ಟ್ ಪ್ರಪಂಚ ಅಂತ ಇದೆ, ಇದು ನಮ್ಮ ರೀಜನಲ್ ಕ್ಲೈಂಟ್ಸ್ಗಳಿಗೆ ಅಥವಾ ಎಲ್ಲ ಕ್ಲೈಂಟ್ಸ್ಗಳು ಭಾಳ ಹೆಲ್ಪ್ ಆಗುತ್ತೆ. ಯಾವುದೇ ಒಂದು ಪ್ರಾಡಕ್ಟಿನ USP ಏನು, ಅದನ್ನು ಫಾರ್ ಎಕ್ಸಾಂಪಲ್ ಒಂದು ಮೈಕ್ರೋವೇವ್ ಅಂತ ತೊಗೊತೀವಿ, ಅದನ್ನು ಬಳಸೋಕ್ಕೆ ಬರೋದಿಲ್ಲ ನಮಗೆ. ಸೊ ಅದನ್ನು ಹೇಗೆ ಬಳಸ್ಬೋದು, ಅದರಲ್ಲಿರೋ ಫೀಚರ್ಸ್ ಏನು, ನಮ್ಮ ಮೊಬೈಲಲ್ಲಿರುವಂಥ ಎಷ್ಟೋ ಫೀಚರ್ಸ್ ನಮ್ಗೆ ಗೊತ್ತೇ ಇಲ್ಲ. ಓಕೆ, ಇದನ್ನು ಹೇಗೆ ಎಲ್ಲ ಉತ್ಪನ್ನಗಳ ಬಳಕೆಯನ್ನು ಚೆನ್ನಾಗಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಫೀಚರ್ ಮಾಡುವಂಥ ಪ್ರಾಡಕ್ಟ್ ಪ್ರಪಂಚ ಇರ್ಬೋದು, ಎಂಟರ್ಟೈನ್ಮೆಂಟ್ ಇರ್ಬೋದು, ಗೇಮ್ಸ್ ಇರ್ಬೋದು. ಗೇಮ್ ವಿಚಾರದಲ್ಲಂತೂ ಒಂದು ನೀವು AV ನೋಡಿದ್ದೀರಾ, ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ 10 ಕೋಟಿ ವರ್ತಿನ ಪ್ರೈಸಸ್ ಕೊಡ್ತಿರುವಂಥ ಕರ್ನಾಟಕ ಅನ್ಬೋದು, ಇಡೀ ಇಂಡಿಯಾದಲ್ಲೇ ಮೊಟ್ಟಮೊದಲೇ ಪ್ರಯತ್ನ ಅನ್ಬೋದು. ಇದರಲ್ಲಿ ಕಾರು, ಬೈಕು, ಗೋಲ್ಡ್ ಕಾಯಿನು, ಹಲವಾರು ಪ್ರೈಸಸ್ ಇದೆ. ಲಕ್ಷಾಂತರ ಜನರಿಗೆ ಇದನ್ನು ತಲುಪಿಸುವಂಥ ಒಂದು ಪ್ರಯತ್ನ ನಾವು ಮಾಡ್ತಾಯಿದ್ವಿ. ಸೊ ಈ ಥರ ಒಂದು ಯುನಿಕ್ ಪ್ರಾಪರ್ಟಿನ ನಾವು ಪ್ರೆಸೆಂಟ್ ಮಾಡಿ ಅದನ್ನು ಡಿಸ್ಕಸ್ ಮಾಡಿ ನಾವು ಚಾನಲ್ ಫೈನಲೈಸ್ ಮಾಡಿ ಕ್ಲೈಂಟ್ ಮುಂದೆ ಹೋದಾಗ ಕ್ಲೈಂಟ್ಸ್ಗಳು ತುಂಬ ಹೃದಯದಿಂದ ಅದನ್ನು ಪ್ರೋತ್ಸಾಹಿಸಿದ್ರು, ಅದಕ್ಕೆ ಸ್ಪಾನ್ಸರ್ಶಿಪ್ ಮಾಡೋಕ್ಕೆ ಬಂದರು. ಸೊ ಈ ಎಲ್ಲ ಒಂದು ದೊಡ್ಡ ತಂಡ, ಇದು 4 ಜನರಿಗೆ ಲಾಭ. ಮೊದಲನೇದಾಗಿ ವೀಕ್ಷಕರಿಗೆ, ಅವ್ರಿಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಇಂಟರಾಕ್ಟಿವ್ ಶೋಸಲ್ಲಿ ಬಹುಮಾನಗಳು ಸಿಗುತ್ತೆ, ಇನ್ಫಾರ್ಮೇಷನ್ ಸಿಗುತ್ತೆ.
ಈ ಥರ ಮಲ್ಟಿ ಬೆನಿಫಿಟ್ ಇರುವಂಥ ಕಾರ್ಯಕ್ರಮ ಇದಾಗುತ್ತೆ. ಇನ್ನು ಚಾನಲು ಯಾವಾಗ ವ್ಯೂವರ್ಸ್ ಎಂಗೇಜ್ಮೆಂಟ್ ಆಗುತ್ತೆ, ವೆರಿ ಶಾರ್ಟ್ ಪೀರಿಯಡಲ್ಲಿ ಚಾನಲ್ನ GRP ಶೂಟಪ್ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ. ಮೂರನೇದಾಗಿ ಎಲ್ಲ ಸ್ಪಾನ್ಸರರ್ಸ್ಗೂ ಇದು ಬೆನಿಫಿಟ್ ಆಗುವಂಥದ್ದು. ಯಾಕೆಂದರೆ ಕರ್ನಾಟಕದ ಹಳ್ಳಿಗೂ ಹೋಗಿ ನಾವು ಪ್ರಮೋಷನ್ ಮಾಡ್ತೀವಿ. ನಮ್ಮ ಜೊತೆ ಕ್ಲೈಂಟ್ನ ಪ್ರಾಡಕ್ಟ್ನ ತೊಗೊಂಡೋಗಿ ಹಳ್ಳಿಯಲ್ಲಿ ಪ್ರಮೋಟ್ ಮಾಡೋವಂಥ ಒಂದು ಕಾರ್ಯಕ್ರಮ ಆಗುತ್ತೆ. ನಾಲ್ಕನೇದೇ ಅಫ್ಕೋರ್ಸ್ ಇನೋವೇಟಿವ್ಗೆ, ನಮ್ಮ ಏಜೆನ್ಸಿಗೆ ಕರ್ನಾಟಕದಲ್ಲಿರುವಂಥ ಎಲ್ಲ ಡಿಸ್ಟ್ರಿಕ್ಟಲ್ಲಿರುವಂಥ ಎಲ್ಲ ಎಂಟರ್ಪ್ರೈನರ್ಸ್ನ ಗುರುತಿಸಿ ಅವರಿಗೆ ಒಂದು ಮೀಡಿಯಾ ವೇದಿಕೆಯನ್ನು ಕ್ರಿಯೇಟ್ ಮಾಡಿಕೊಡ್ಬೇಕು ಅನ್ನೋ ಒಂದು ಡಿಸೈರ್ ನಮಗಿದೆ. ಸೊ ಇದು ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮೆಲ್ಲರ ಕೋಪ್ರೇಷನಲ್ಲಿ ಇದು ಬೆಳೀಲಿ. ಇಂಡಸ್ಟ್ರಿ ಬೆಳೆದ್ರೆ ಎಷ್ಟೋ ಜನರಿಗೆ ಕೆಲಸ ಸಿಗುತ್ತೆ, ಕ್ಲೈಂಟ್ಸ್ಗಳು ಬೆಳೆದ್ರೆ ಎಷ್ಟೋ ಮಾಧ್ಯಮಗಳಿಗೆ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ. ವಿನ್ ವಿನ್ ಸಿಚುಯೇಷನ್ ಅಂತ ಎಲ್ಲರೂ ಬೆಳೆಯೋಣ, ಇದನ್ನು ಅಚೀವ್ ಮಾಡೋಣ. ನಿಮ್ಮ ಸಹಕಾರ ನನಗೆ ಬೇಕು ಅಂತ ಈ ಮುಖಾಂತರ ನಾವು ನಿಮ್ಮದ ಪ್ರಾರ್ಥಿಸ್ತೀನಿ. ಹಾಗಾದ್ರೆ ಈ ಬಂಗಾರದ ಜೋಡಿ ಕಾರ್ಯಕ್ರಮವನ್ನ ನಡೆಸ್ಕೊಡೋದು ಯಾರು ಅನ್ನೋ ಕುತೂಹಲ ನಿಮ್ಮೆಲ್ರಿಗೂ ಕೂಡ ಇದ್ದೇ ಇರತ್ತೆ. ಎಸ್, ಮುರಳಿ ಅವರು ಈಗಾಗಲೇ ವಿಭಿನ್ನ ಕಾರ್ಯಕ್ರಮಗಳ ಮೂಲಕ, ಜೋಡಿ ಕಾರ್ಯಕ್ರಮ ಆಗಿರಬಹುದು, ಅಡುಗೆ ಕಾರ್ಯಕ್ರಮ, ಬಾಯಿ ಚಪ್ಪರಿಸ್ಕೊಂಡು ತಿನ್ನುವಂತಹ ಅಡುಗೆ ಕಾರ್ಯಕ್ರಮ ಆಗಿರ್ಬೋದು, ಹೀಗೆ ಅನೇಕ ಕಾರ್ಯಕ್ರಮಗಳ ಮೂಲಕ, ಅನೇಕ ರಿಯಾಲಿಟಿ ಶೋಗಳ ಮೂಲಕ ಮನೆ ಮಾತಾಗಿದ್ದಾರೆ. ಮುರಳಿ ಅವರು ಮತ್ತೆ ಚಂದನ ಅವರು ಅವರ ಜೊತೆಗೂಡ್ತಾ ಇದ್ದಾರೆ. ಚಂದನ ಅವರು ಕೂಡ ರಿಯಾಲಿಟಿ ಶೋಗಳಲ್ಲಿ ಸಾಕಷ್ಟು ನಿಮ್ಮ ಮುಂದೆ ಬಂದಿದ್ದಾರೆ, ನಟಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಈ ಇಬ್ಬರು ಕೂಡ ಈ ಶೋನ ನಡೆಸ್ಕೊಂಡು ಹೋಗ್ತಾರೆ ಅನ್ನೋದು ಬಹಳ ಹೆಮ್ಮೆಯ ವಿಚಾರ. ಸೊ ನಿಮ್ಮೆಲ್ಲರ ಒಂದು ಪರವಾಗಿ ನಾನು ಅವರಿಬ್ಬರನ್ನ ಸ್ಟೇಜಿಗೆ ಕರಿಬೇಕು ಅಂತ ಆಶಿಸ್ತೀನಿ ಈ ಮೂಲಕ. ಯಾಕಂತಂದ್ರೆ ಬಂಗಾರದ ಜೋಡಿ ಕಡೆಯಿಂದಾನೆ ಈ ಒಂದು ಕಾರ್ಯಕ್ರಮದ ಮತ್ತಷ್ಟು ವಿಶೇಷತೆಯನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಮುರಳಿ ಅವರು ಮತ್ತು ಚಂದನ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಈ ಮೂಲಕ ಕೋರ್ಕೊಳ್ತೀನಿ. ಮುರಳಿ ಸರು ಬರಬೇಕು ಅಂತ ಕೋರ್ಕೊಳ್ತೀನಿ ಈ ಮೂಲಕ. ಬರ್ತಾ ಇದ್ದಾರೆ, ಸ್ವಲ್ಪ ನಿಧಾನ ಆಯಿತು. ಮೋಸ್ಟ್ಲಿ ಅವರು ಸ್ನ್ಯಾಕ್ಸ್ ತಗೋತಾ ಇದ್ರು ಅನ್ಸುತ್ತೆ. ನಮಸ್ಕಾರ ನಿಮ್ಮೆಲ್ರಿಗೂ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಕಾರ್ಯಕ್ರಮ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಇದು. ಯೂಶಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ನಾವು ಇದೇ ಥರ ಕಾರ್ಯಕ್ರಮದ ಒಂದು ಪ್ರಯೋಗ ಕೂಡ ಮಾಡಿದ್ವಿ. ಅದು ಕರೋನಾ ಟೈಮ್ನಲ್ಲಿ ಸುಮಾರು ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಿಗೂ ಹೋಗಿ ಕಾರ್ಯಕ್ರಮ ಮಾಡಬೇಕು ಅಂತ. ಜಿಲ್ಲೆಗೆ ಹೋಗೋದು ಬೇಡ ಸರ್, ತಾಲೂಕಿಗೆ ಹೋಗಬೇಕು ಅಂತೇಳಿ ಒಂದು ಇದೇ ಥರ ಜೋಡಿಯನ್ನು ಓಲೈಸುವಂಥ ಒಂದು ಕಾರ್ಯಕ್ರಮದ ಒಂದು ಮಾಡಿದ್ವಿ. ಅದು ತುಂಬ ಚೆನ್ನಾಗಿ ಹೋಗ್ತಾಯಿತ್ತು. ಕರೋನಾ ಬಂದಮೇಲೆ ಅದು ಸ್ಟಾಪ್ ಆಯಿತು. ಅದಕ್ಕಿಂತ ವಿಭಿನ್ನವಾಗಿ ಈ ಸರಿ ನಾವು ಈ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ. ಯಾಕಂದರೆ ಜೋಡಿಗಳ ಕಾರ್ಯಕ್ರಮ ನಮ್ಮ ಕರ್ನಾಟಕದಲ್ಲಿ ಫೇಲ್ ಆಗಿದ್ದೇ ಇಲ್ಲ. ಜೋಡಿಗಳಂದ ತಕ್ಷಣ ಗಂಡ ಹೆಂಡತಿ ಅನ್ಯೋನ್ಯತೆಯನ್ನು, ಇವಾಗಲೇ ಮ್ಯೂಸಿಕಾ? ಓಕೆ. ಅನ್ಯೋನ್ಯತೆ ಮತ್ತು ಅವರ ಒಂದು ಆಟದ ವೈಖರಿ ಇವೆಲ್ಲವನ್ನ ಗುರುತಿಸಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗಬೇಕು ಅಂತ ನಾವು ಮಾಡ್ತಾ ಇರುವಂಥ ಒಂದು ಒಳ್ಳೆ ಪ್ರಯತ್ನ. ಇದರೊಳಗೆ ಒಂದು ಸ್ವಲ್ಪ ಡಿಫ್ರೆಂಟಾಗೇ ಇದೆ ಇದು. ಯಾಕಂದರೆ ಆಟದಲ್ಲಿ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಒಂದು ಊರಿನಲ್ಲಿ 4 ಎಪಿಸೋಡ್ಗಳಾಗುತ್ತೆ. ಇವತ್ತು ದಾವಣಗೆರೆ ತೊಗೊಂಡ್ರೆ 4 ಎಪಿಸೋಡು, ಹುಬ್ಳಿ ತೊಗೊಂಡ್ರೆ 4 ಎಪಿಸೋಡು, ಬೆಳಗಾಂ ತೊಗೊಂಡ್ರೆ, ಮೈಸೂರು ತೊಗೊಂಡ್ರೆ 4 ಎಪಿಸೋಡ್ ಆಗುತ್ತೆ. ಮೊದಲನೇ ಎಪಿಸೋಡಲ್ಲಿ ವಿನ್ ಆದಂಥವರು ಪ್ರೈಸನ್ನು ತಗೊಂಡು ಹೋಗುವಾಗಿಲ್ಲ, ಅವ್ರು ಅಲ್ಲೇ ನಿಂತಿರಬೇಕು. ಅವ್ರ ಜೊತೆಗೆ ಮತ್ತೆ 3 ಜೋಡಿಗಳು ಸೇರ್ತಾರೆ. ಆ 3 ಜೋಡಿ ಜೊತೆ ಆಟ ಆಡ್ತಾರೆ. ಅಲ್ಲಿ ಅವರು ಗೆಲ್ಲುವಂಥ ಪ್ರಯತ್ನ ಮಾಡ್ತಾ ಇದ್ರೆ ಅವರಿಗೆ ಸಿಗುವಂಥ ಬಹುಮಾನದಲ್ಲೂ ಕೂಡ ಇಂಟು 2 ಆಗ್ತಾ ಹೋಗುತ್ತೆ. ಆಮೇಲೆ ಪ್ರತಿಯೊಬ್ಬರು ಭಾಗವಹಿಸಿದವ್ರಿಗೆಲ್ಲ ಬಹುಮಾನ ಸಿಗುತ್ತೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಕಾರ್ಯಕ್ರಮ ನೋಡಕ್ಕೆ ಬಂದಿರೋರಿಗೂ ಕೂಡ ಒಂದಷ್ಟು ಬಹುಮಾನಗಳು ಸಿಗುತ್ತೆ. ಅಲ್ಲಿ ನೋಡಕ್ಕೆ ಬಂದಿರೋರು ಬಿಟ್ಟು ಟಿವಿಯಲ್ಲಿ ಯಾರು ಕಾರ್ಯಕ್ರಮ ನೋಡ್ತಾ ಇದ್ದಾರೋ ಅವ್ರಿಗೂ ಕೂಡ ಬಹುಮಾನ ಸಿಗುತ್ತೆ. ಅಂದರೆ ಇಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ನೋಡುಗರು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಇವರೆಲ್ಲರಿಗೂ ಸೇರಿಸಿ ಒಂದು ಬ್ರಿಡ್ಜನ್ನು ಮಾಡಿ ಒಂದು ವಿಶೇಷ ಥರದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಇದಕ್ಕೆ ಮಧುಸೂದನ್ ಅವರ ಒಂದು ಅದ್ಭುತವಾದಂಥ ಕೆಲಸ ಇಲ್ಲಿ ನಡೀತಾ ಇದೆ. ಅವ್ರು ಹೇಳ್ತಾರೆ, ಸರ್ ಕಾರ್ಯಕ್ರಮ ಮಾಡಿದವ್ರಿಗೆ, ಅಂದರೆ ಭಾಗವಹಿಸಿದವ್ರಿಗೆ ಮಾತ್ರ ಬಹುಮಾನ ಸಿಗಬಾರ್ದು, ಕಾರ್ಯಕ್ರಮ ನೋಡ್ತಾ ಇರೋರ್ಗೂ ಕೂಡ ಬಹುಮಾನ ಸಿಗಬೇಕು ಅಂತೇಳಿ ಒಂದು ಹೊಸ ನಿಟ್ಟಿನಲ್ಲಿ ಈ ಪ್ರಯತ್ನ ನಡೀತಾ ಇದೆ. ಸುಮಾರು ಲಕ್ಷಾಂತರ ರೂಪಾಯಿಗಳ ಬಹುಮಾನಗಳು ಸಿಗುತ್ತೆ ಪ್ರತಿಯೊಂದು ಊರಿನಲ್ಲೂ ಕೂಡ. ಆಮೇಲೆ ಭಾಗವಹಿಸೋದು ಕೂಡ ತುಂಬಾ ಸುಲಭ. ಇದಕ್ಕೇನೋ ಒಂದು ದೊಡ್ಡ ಕೆಲಸ ಎಲ್ಲ ಏನು ಮಾಡಬೇಕಾಗಿಲ್ಲ. ನಮ್ಮ ವೆಬ್ಸೈಟ್ಗೆ ಲಾಗಿನ್ ಆಗ್ಬೋದು, ಗಂಡ ಹೆಂಡತಿ ಫೋಟೋನ ಕಳಿಸ್ಬೇಕಾಗತ್ತೆ. ಅವ್ರನ್ನ ಒಂದು ಸಣ್ಣ ಮಟ್ಟದಲ್ಲಿ ಒಂದು ಇಂಟರ್ವ್ಯೂ ಥರ ಮಾಡಿ ಅವರ ಕೇಪಬಿಲಿಟಿನ ಟೆಸ್ಟ್ ಮಾಡಿ ಅವರನ್ನು ಒಳಗೆ ಕರೆಸೋವಂಥ ಕಾರ್ಯಕ್ರಮ ಈ ಜೋಡಿಗಳ ಕಾರ್ಯಕ್ರಮ. ಮೋಸ್ಟ್ಲಿ ಮುಂದಿನ ತಿಂಗಳಿಂದನೇ ಶುರು ಆಗಿ ಏರಿಗೆ ಬರುವಂಥ ಕಾರ್ಯಕ್ರಮ.
ಇದ್ರ ಜೊತೆಗೆ ಏನಂತ ಹೇಳಿದ್ರೆ ಇದು ಕರ್ನಾಟಕದ ಈಗ ನಾವು ಪ್ಲಾನ್ ಮಾಡಿರೋ ಪ್ರಕಾರ 12ರಿಂದ 14 ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾಗಿದೆ. ಮುಂದಿನ ದಿನಗಳಲ್ಲಿ ಇದು 31 ಜಿಲ್ಲೆಗಳಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಮಾಡುವಂಥ ಆಲೋಚನೆ ಯೋಚನೆ ಎರಡೂ ಕೂಡ. ಯಾಕಂದರೆ ಆ ಕೆಲಸ ಆಗ್ತಾನೆ ಗೊತ್ತಾಗ್ತಾ ಹೋಗುತ್ತೆ ಮುಂದೆ ಎಷ್ಟು ಡಿಸ್ಟಿಕ್ ಹೋಗಬೇಕು, ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅಂತ. ಆ ನಿಟ್ಟಲ್ಲಿ ಈ ಕಾರ್ಯಕ್ರಮ ಮುಂದಿನ ತಿಂಗಳಿಂದ ಎಲ್ಲರನ್ನೂ ಮನೋರಂಜನೆಗೊಳಿಸಲು ಈ ಕಾರ್ಯಕ್ರಮ ಸಜ್ಜಾಗ್ತಾ ಇದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ. ಎಸ್ ಮುರಳಿ ಸರ್, ಎಲ್ರಿಗೂ ಕೂಡ ನಮಸ್ಕಾರ. ಇಲ್ಲಿ ನೆರೆದಿರುವಂತಹ ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲ ಗಣ್ಯ ವ್ಯಕ್ತರಿಗೂ ಕೂಡ ನಿಮ್ಮ ಚಂದನ ಕಡೆಯಿಂದ ಹೃತ್ಪೂರ್ವಕ ವಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುರಳಿ ಸರ್ ಬಂಗಾರದ ಜೋಡಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾನು ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ನಮ್ಮ ಬೆಂಗಳೂರಲ್ಲಿ ಲೈಫು ತುಂಬ ಬ್ಯುಸಿಯಾಗಿರುತ್ತೆ. ಇಲ್ಲಿ ನಾವು ಕೆಲಸಕ್ಕೆ ಹೋಗ್ತೀವಿ ಮತ್ತೆ ಬರ್ತೀವಿ ಅಂತ ಎಂಟರ್ಟೈನ್ಮೆಂಟ್ ನಮಗೆ ಸಿಗೋದಿಲ್ಲ. ಎಂಟರ್ಟೈನ್ಮೆಂಟ್ ಸಿಗಬೇಕು ಅಂತಂದರೆ ಎಲ್ಲರೂ ಕೂಡ ಮೊಬೈಲಲ್ಲೇ ನಮ್ಮ ಲೈಫ್ನ ಬ್ಯುಸಿ ಮಾಡ್ಕೊಂಬಿಟ್ಟಿರ್ತೀವಿ. ಆದರೆ ಹಳ್ಳಿ ಕಡೆ ನಾವು ಹೋಗ್ತಿದೀವಿ ಅಂತಂದಾಗ ಇಂಥ ಶೋಗಳನ್ನ ಮಾಡೋದ್ರಿಂದ ನಾವು ಜನರ ಹತ್ರ ಜಾಸ್ತಿ ಕನೆಕ್ಟ್ ಆಗ್ತೀವಿ. ಇಷ್ಟು ದಿನ ಏನಾಗ್ತಿತ್ತು, ನಾನು ಶೋಸ್ನ ಮಾಡ್ತಿದ್ದೆ, ಅದು ಟಿವಿಯಲ್ಲಿ ಏರ್ ಆಗ್ತಿತ್ತು, ಅದ್ರ TRP ಬರ್ತಿತ್ತು. ಆದರೆ ಈಗ ಜನಗಳ ಹತ್ರ ಹೋಗಿ ಈ ಥರ ಶೋಸ್ ಮಾಡೋದ್ರಿಂದ ಕನೆಕ್ಟಿವಿಟಿ ಜಾಸ್ತಿ ಆಗುತ್ತೆ. ಇಂಥ ಒಂದು ಬ್ಯೂಟಿಫುಲ್ ಕೊಲ್ಯಾಬ್ರೇಷನ್ ಅಲ್ಲಿ ಅಂದರೆ ನಮ್ಮ ಕರ್ನಾಟಕದ ಲೀಡಿಂಗ್ ಅಡ್ವರ್ಟೈಸಿಂಗ್ ಏಜೆನ್ಸಿ ಆಗಿರುವಂತಹ IIM ಹಾಗೂ ಸಿರಿ ಕನ್ನಡ ಈಗ ತಾನೇ 6 ವರ್ಷ ಆನಿವರ್ಸರಿನೂ ಕೂಡ ಕಂಪ್ಲೀಟ್ ಮಾಡಿದೆ. ಇವರಿಬ್ಬರ ಒಂದು ಬ್ಯೂಟಿಫುಲ್ ಕೊಲ್ಯಾಬ್ರೇಷನ್ ಅಲ್ಲಿ ಹಾಗೂ ಮುರಳಿ ಸರ್ ಜೊತೆ ಈ ಒಂದು ಬಂಗಾರದ ಜೋಡಿ ಕಾರ್ಯಕ್ರಮನ ಮಾಡೋದಕ್ಕೆ ನನ್ನ ನಿರೂಪಕಿಯಾಗಿ ಆಯ್ಕೆ ಮಾಡಿರೋದಕ್ಕೆ ಇದು ನನ್ನ ಒಂದು ಭಾಗ್ಯ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ಖಂಡಿತವಾಗ್ಲೂ ಬರ್ತೀನಿ ವಿತ್ ಮುರಳಿ ಸರ್. ಥ್ಯಾಂಕ್ ಯು. ಇನ್ನೇನಾದರೂ ಈ ಕಾರ್ಯಕ್ರಮದ ಬಗ್ಗೆ ಕೇಳೋದಿದ್ರೆ ಕೇಳ್ಬೋದು ಅಂತ ಅನ್ಕೊಳ್ತೀನಿ. ಎಲ್ಲರೂ ಲಕ್ಷ್ಯಗಳನ್ನ ಇನ್ನೇನಾದ್ರು ಕೇಳೋದಿದ್ರೆ ಕೇಳ್ಬೋದು. ಎಲ್ಲ ಹೇಳಿದೀವಿ ಅನ್ಕೊಂಡಿದೀವಲ್ಲ. ಎಸ್ ಮೇಡಮ್, ಹೇಳಿ ಮೇಡಮ್. ದಾವಣಗೆರೆಯಲ್ಲಿ ನಡೆಯುತ್ತೆ ಅಂದ್ರೆ ಬೆಂಗಳೂರವರು ಅಲ್ಲಿ ರಿಜಿಸ್ಟರ್ ಮಾಡ್ಬೋದಾ ಅಥವಾ ಆ ಜಿಲ್ಲೆಯವರು ಮಾತ್ರ? ಮೇಡಮ್ ಏನಾಗುತ್ತೆ ಗೊತ್ತಾ, ಇದೇ ಥರ ಮಾಡಿದ್ವಿ ನಾವು. ಒಂದ್ಸರಿ ಏನಾಯಿತು ಅಂದರೆ ರಾಣಿಬೆನ್ನೂರಲ್ಲಿ ಇದೇ ಥರ ಒಂದು ಜೋಡಿಗಳ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಮಳೆ ಬಂತು, ಪ್ರೋಗ್ರಾಮ್ ಆಗಲಿಲ್ಲ, ಅವ್ರನ್ನ ಬ್ಯಾಡ್ಗಿಗೆ ಹಾಕಿದ್ವಿ. ದುರಾದೃಷ್ಟಕ್ಕೇನಾಯಿತು, ರಾಣಿಬೆನ್ನೂರವ್ರು ಗೆದ್ಬಿಟ್ರು. ಇದೆಲ್ಲ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಹೇಳ್ತಾರದು ನಾನು. ಅಲ್ಲಿ ಒಂದು ಗಲಾಟೆ, ಏನು ಸರ್ ನೀವು ಬ್ಯಾಡಗಿಯೂರಲ್ಲಿ ಅಡುಗೆ ಪ್ರೋಗ್ರಾಮ್ ಮಾಡೋಂಗಿತ್ತು ಅಂತ ಹೇಳಿದ್ರೆ ಅವ್ರು ಗೆಲ್ಲಿಸ್ಬೇಕ್ರಿ, ರಾಣಿಬೆನ್ನೂರು ಹೆಂಗ್ರಿ ಗೆಲ್ಲಿಸಿದ್ರಿ ನೀವು, ನಾವು ಒಪ್ಪಂಗಿಲ್ಲ ಅಂತ. ಇದೊಳ್ಳೆ ಕೆಲಸ ಆಯ್ತಲ್ಲ ಅಂತ. ಅದಕ್ಕೆ ಯೂಶಲಿ ಹಂಗೆ ಮಾಡೋಕ್ಕೆ ಬಿಡಲ್ಲ, ಆ ಏರಿಯಾದವ್ರು ಇದ್ರೆ ಒಳ್ಳೇದು ಅಂತ. ಇವಾಗ ಅವಾಗ ಏನಾಗ್ಬಿಡುತ್ತೆ ಗೊತ್ತಾ, ಈಗ 12 ಡಿಸ್ಟಿಕಲ್ಲಿ ಮಾಡ್ತಾ ಇರ್ತೀವಿ, ಇನ್ನೊಂದು 11 ಡಿಸ್ಟಿಕಲ್ಲಿ ಮಾಡೇ ಇಲ್ಲ. ಅವ್ರು ಯಾರಿಗಾರು ಬಂದರೆ ಎಂಟ್ರಿ ಕೊಡೋಕ್ಕೆ ಹೆಂಗೆ ಅಂತ ಕೇಳಿದ್ರೆ ಸಾಧ್ಯನೇ ಇಲ್ಲ. ಬಿಕಾಸ್ ನಾವು ದಾವಣಗೆರೆಯಲ್ಲಿ ಮಾಡ್ತಾಯಿದ್ದೀವಿ, ದಾವಣಗೆರೆ ಜಿಲ್ಲೆಗೆ ಸಂಬಂಧಪಟ್ಟಾಗಿ ಎಲ್ಲಿದ್ರೂ ಪರವಾಗಿಲ್ಲ, ಅವರ ID ಕಾರ್ಡು ಆಧಾರ್ ಕಾರ್ಡು ಅದನ್ನು ತೊಗೊಂಬಂದರೆ ಅದು ಸೂಕ್ತ ಅಂತ ಅಂದ್ಕೊಂಡಿದ್ದೀವಿ ಮೇಡಮ್. ಇಲ್ಲ ತುಂಬ ಗಲಾಟೆ ಮಾಡಿಬಿಡ್ತಾರೆ. ಇದು ಪ್ರಾಕ್ಟಿಕಲ್ ಆಗಿ ಕಂಡುಂಡ ಸತ್ಯ. ಆದ್ರಿಂದ ಅದೇ ಏರಿಯಾದವರಿಗೆ ಮಾತ್ರ ಪ್ರಾಮುಖ್ಯತೆ. ಓಕೆ, ಒಂದು ವಿಚಾರ ಹೇಳೋದು ಮರ್ತೆ. ಈ ಬಂಗಾರದ ಜೋಡಿ ಎಂಟರ್ಟೈನ್ಮೆಂಟ್ ಮಧ್ಯದಲ್ಲಿ ಇರ್ಬೇಕು ಸರ್. ಬಂಗಾರದ ಜೋಡಿ ಡಿಜಿಟಲಲ್ಲಿ ತುಂಬ ಒಂದು ರೆವಲ್ಯೂಷನರಿ ಸ್ಟೆಪ್ಸ್ನ ತಗೊತಾ ಇದೆ. ಮೇಡಮ್ ಕೇಳಿದಾಗೆ ದಾವಣಗೆರೆಯವರು ಚಿತ್ರದುರ್ಗಕ್ಕೆ ಹೋದರೆ, ಚಿತ್ರದುರ್ಗ ಬೆಳಗಾವಿಗೆ ಹೋದರೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನಾವು www.bangaradajodi.com ಅಂತ ಒಂದು ಮೈಕ್ರೋ ಸೈಟ್ ಓಪನ್ ಮಾಡಿದ್ದೀವಿ. ಅದರಲ್ಲಿ ಅವರ ಟೋಟಲ್ ಡೀಟೇಲ್ಸನ್ನು ಅವರು ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಮಾಡಿದ ತಕ್ಷಣ ಅವರು ಆ ಊರಿಗೆ ಲಾಕ್ ಆಗ್ತಾರೆ. ಅವರು ಬೇರೆ ಯಾವುದೇ ಊರಿಂದ ಪ್ರಯತ್ನ ಪಟ್ಟರು ಕೂಡ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಮುರಳಿ ಸರ್ ಹೇಳಿದಂಗೆ ಇದು ಕರ್ನಾಟಕದ ಎಲ್ಲ ಜಿಲ್ಲೆಯ ಜನರಿಗೂ ಅವಕಾಶ ಸಿಗಬೇಕು ಅಂತ. ಸ್ಟೇಜ್ ಮೇಲೆ ಹೋಗಿ ಬಹುಮಾನ ಗೆಲ್ಲಬೇಕು ಅಂತೇನಿಲ್ಲ, TV ನಲ್ಲಿ ನೋಡ್ತಾನೂ ಬಹುಮಾನ ಗೆಲ್ಬೋದು. ಸೊ ಪ್ರತಿಯೊಬ್ಬರಿಗೂ ಅವಕಾಶ ಇದ್ದೇ ಇರುತ್ತೆ. ಇದ್ರ ಜೊತೆಗೆ ಯಾರು ಇಲ್ಲಿ ಲಾಗಿನ್ ಆಗ್ತಾರೆ ಅವ್ರಿಗೆ ರಿವಾರ್ಡ್ ಪಾಯಿಂಟ್ಸ್ ಅಂತ ನಾವು ಕೊಡ್ತೀವಿ. ಆ ರಿವಾರ್ಡ್ ಪಾಯಿಂಟ್ ಅವ್ರ ಅಕೌಂಟಲ್ಲಿ ಶೇಖರಣೆ ಆಗ್ತಾ ಹೋಗುತ್ತೆ. ಆ ರಿವಾರ್ಡ್ ಪಾಯಿಂಟ್ ಗಳಿಸೋದು ಹೇಗೆ ಅಂದರೆ, ಅವರು
ಬಂಗಾರದ ಜೋಡಿ .com ಅಲ್ಲಿ ಯಾರು ರಿಜಿಸ್ಟರ್ ಆಗ್ತಾರೆ, ರಿಜಿಸ್ಟರ್ ಆಗಿದ ತಕ್ಷಣ ಅವ್ರಿಗೊಂದು ID ನಂಬರ್ ಬರುತ್ತೆ ಮತ್ತು ಅವ್ರಿಗೆ ರಿವಾರ್ಡ್ಸ್ ಪಾಯಿಂಟ್ಸ್ಗಳು ಸೇರ್ತಾ ಹೋಗುತ್ತೆ. ಅವರು ಈ ಕಾರ್ಯಕ್ರಮಕ್ಕೆ ಅವರ ಸ್ನೇಹಿತರು ನೆಂಟರನ್ನ ಸ್ನೇಹಿಸಿದರೆ ಅವ್ರಿಗೆ ಪಾಯಿಂಟ್ಸ್ಗಳು ಜಾಸ್ತಿ ಹೋಗುತ್ತೆ. ಇದ್ರ ಜೊತೆಗೆ ಅದೇ ಮೈಕ್ರೋ ಸೈಟಲ್ಲಿ ಹಲವಾರು ಕ್ವಿಝು ಮತ್ತು ಸರ್ವೆಗಳು ನಡೀತಾ ಇರುತ್ತೆ. ಅದರಿಂದ ಅವ್ರು ಪಾರ್ಟಿಸಿಪೇಟ್ ಮಾಡಿ ಬಹುಮಾನ ಗೆಲ್ಬೋದು. ಪ್ರತಿ ವಾರ ಟೆಲಿಕಾಸ್ಟ್ ಆಗುವಂಥ ಪ್ರೋಗ್ರಾಮ್ನ ನೋಡಿ ಅಲ್ಲಿ ಬರುವಂಥ ಪ್ರಶ್ನೆಗಳನ್ನು ನೋಡಿ ಅವರು ಪಾಯಿಂಟ್ ಗೆಲ್ತಾ ಹೋಗ್ಬೋದು. ಯಾರು ಹೆಚ್ಚಿಗೆ ಪಾಯಿಂಟ್ ಗಳಿಸ್ತಾರೆ ಅವ್ರನ್ನ ಸ್ಟೇಜ್ ಮೇಲೆ ಡೈರೆಕ್ಟಾಗಿ ವೈಲ್ಡ್ ಕಾರ್ಡ್ ಎಂಟ್ರಿ ಮುಖಾಂತರ ಎಂಟ್ರಿ ಕೊಡ್ತೀವಿ ಮತ್ತು ಅತಿ ಹೆಚ್ಚು ಪಾಯಿಂಟ್ ಗಳಿಸಿದವ್ರಿಗೆ ಬಹುಮಾನನೂ ಕೊಡ್ತೀವಿ. ಇಷ್ಟೆಲ್ಲ ಅಲ್ಲದೆ ಆ ರಿವಾರ್ಡ್ ಪಾಯಿಂಟಲ್ಲಿ ಈ ಬಂಗಾರದ ಜೋಡಿ ಮೈಕ್ರೋ ಸೈಟಲ್ಲಿ ರಿಡಮ್ಷನ್ ಸ್ಟೋರ್ ಅಂತ ಇರುತ್ತೆ. ಆ ಪಾಯಿಂಟ್ಗಳನ್ನ ಉಪಯೋಗಿಸ್ಕೊಂಡು ಅವ್ರು ಗಳಿಸಿದಂಥ ಪಾಯಿಂಟನ್ನ ಅವ್ರಿಗೆ ಇಷ್ಟ ಬಂದಂಥ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡ್ಬೋದು. ಸೊ ಹೀಗಿರೋದ್ರಿಂದ ಎಲ್ಲರೂ ಅವ್ರವ್ರ ಊರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವ್ರವ್ರ ಊರಲ್ಲೇ ಪಾಯಿಂಟ್ಸ್ ಗಳಿಸಿ ಆ ಊರಿನ ಲೀಡರ್ ಆಗಿ ಗೆಲ್ಲೋದಕ್ಕೆ ಇಷ್ಟಪಡ್ತಾರೆ. ಸೊ ಇದನ್ನು ನಾವು ಎಂಕರೇಜ್ ಮಾಡ್ತಾ ಇದ್ದೀವಿ. ಜೊತೆಗೆ ನಾನು ಬಂದ ತಕ್ಷಣ ಕೇಳಿದೆ ಯಾವ ಏಜವ್ರಿಗೆ ಆಟ ಆಡ್ಸೋಣ ಅಂತ. ಇದು ಬೇಜಾನ್ ಇಂಪಾರ್ಟೆಂಟು. ಯಾಕಂದರೆ ಕೆಲವು ಸರಿ ನಾವು ಹೇಳ್ತೀವಿ ಎಲ್ಲ ಏಜವ್ರಿಗೂ ಏಜಿನ ವಯೋಮಿತಿ ಇರಲ್ಲ, ಎಲ್ಲರನ್ನೂ ಸೇರಿಸಿ ಆಟ ಆಡಿಸ್ತೀವಿ ಅಂತ ಹೇಳ್ತೀವಿ. ಆದರೆ ಕೆಲವು ಸರಿ ಪ್ರಾಕ್ಟಿಕಲಾಗಿ ಆಗಲ್ಲ. ಯಾವುದೋ ಒಂದು ಗೇಮ್ ಇಟ್ಟಾಗ ಅವ್ರಿಗೆ ಒಂದು 45, 50 ವರ್ಷ, 60 ವರ್ಷದವ್ರನ್ನ 18 ಅಥವಾ ಒಂದು 25 ವರ್ಷದ ಜೋಡಿಗಳ ಮಧ್ಯ ಬಿಟ್ಟಾಗ ಗೆಲ್ಲಲಿಕ್ಕೂ ಕೂಡ ಕಷ್ಟ ಆಗುತ್ತೆ. ಅವಾಗೇನು ಮಾಡ್ತೀವಿ, ಆ ಏಜ್ ಅವ್ರನ್ನೆಲ್ಲ ಸೇರಿಸಿ ಒಂದು ಗ್ರೂಪನ್ನು ಮಾಡಿ ಅವಾಗೊಂದು ಆ ಎಪಿಸೋಡನ್ನ ಸ್ಪೆಷಲಾಗಿ ಮಾಡಬೇಕಾಗತ್ತೆ. ಇದು ಯಾರು ಕೇಳಿಲ್ಲ, ಅದಕ್ಕೋಸ್ಕರ. ಯಾಕಂದರೆ ಇವೆಲ್ಲ ನಾವು ಇದೆಲ್ಲ ಪ್ರಾಕ್ಟಿಕಲಾಗಿ ಬರುತ್ತೆ. ಒಂದು ಎಲ್ಲ ಜೋಡಿ 25, 26, 28, 30 ವರ್ಷದವ್ರಿಗೆ ತೊಗೊಳ್ತಾ ಇದ್ದೀರಾ. ನಾವು 40 ವರ್ಷದವ್ರು ಏನು ಮಾಡಬೇಕು, 50 ವರ್ಷದವ್ರು ಏನು ಮಾಡಬೇಕು, 60 ವರ್ಷದವ್ರು ಏನು ಮಾಡಬೇಕು ಅಂತ ಕೇಳಿರೋವಂಥ ಸಾಕಷ್ಟು ಉದಾಹರಣೆಗಳಿದೆ. ಆಗೇನು ಮಾಡ್ತೀವಿ, 60 ವರ್ಷ ಈ ಏಜ್ ಅವ್ರನ್ನೆಲ್ಲ ಸೇರಿಸಿ ಒಂದು ಸ್ಪೆಷಲ್ ಎಪಿಸೋಡ್ನ ಮಾಡಿಕೊಡ್ಬೋದು. ಬಟ್ ಏನಕ್ಕೆ ಮಾಡಬಾರ್ದು ಅಂತೇನಿಲ್ಲ, ಅವರು ಈ ಸಣ್ಣ ವಯಸ್ಸಿನ ಜೋಡಿಗಳ ಜೊತೆ ಭಾಗವಹಿಸೋಕ್ಕೆ ಕಷ್ಟ ಆಗುತ್ತೆ. ಗೇಮ್ ಹೆಂಗಿರುತ್ತೆ, ಯಾವ್ಯಾವ ಥರ ಗೇಮ್ ಡಿಸೈಡ್ ಮಾಡ್ತೀವಿ ಅಂತ ಅದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಕೆಲವು ಸರಿ ಕಷ್ಟ ಆಗೋದ್ರಿಂದ ಆ ಏಜ್ ಅವ್ರಿಗೆ ಸಂಬಂಧಪಟ್ಟಂಥ ಗ್ರೂಪ್ಗಳನ್ನ ಕ್ರಿಯೇಟ್ ಮಾಡೋಕ್ಕಾದರೆ ಮಾಡಿ ಆ ಏಜ್ ಅವ್ರನ್ನ ಹಾಕ್ತಾ ಇದ್ದೀವಿ. ಎಲ್ಲ ಏಜ್ ಅವ್ರಿಗೂ ಕೂಡ ಅವಕಾಶ ಇದೆ. ಈ ಮೂಲಕ ಕೈ ಜೋಡಿಸ್ತಾ ಇದೆ. ಈ ಕಾರ್ಯಕ್ರಮದ ಕುರಿತಾಗಿ ಹೇಳೋದಕ್ಕೆ, ಜೊತೆಗೆ ಸಿರಿಕನ್ನಡದ ಅವರ ಒಂದು ಪಯಣವನ್ನ ಮೆಲುಕು ಹಾಕೋದಕ್ಕೆ ರಜನಿಯವರು ವೇದಿಕೆ ಮೇಲೆ ಬರಬೇಕು ಅಂತ ನಾನು ಈ ಮೂಲಕ ಕೋರ್ಕೊಳ್ತೀನಿ. ಇಲ್ಲಿ ಸೇರಿರುವಂಥ ಎಲ್ಲ ಗಣ್ಯರಿಗೂ ಹಾಗೆ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸಿರಿಕನ್ನಡ ಒಂದು ಅತ್ಯದ್ಭುತ ಕನ್ನಡ ಚಾನಲ್ ಅಂತಲೇ ಹೇಳ್ಬೋದು. ಈ ಒಂದು ಸಿರಿಕನ್ನಡಕ್ಕೂ ನನಗೂ ಇರೋವಂಥ ನಂಟು ಒಂಥರ ಸಿರಿಕನ್ನಡ, ನಾನು ಕನ್ನಡ ಮೀಡಿಯಮ್ಮು, ಸೊ ಹಾಗಾಗಿ ಸಿರಿಕನ್ನಡಕ್ಕೂ ನನಗೂ ಒಂದು ನಂಟಿದೆ ಅಂತ ನಾನು ಹಾಗಾಗಿ ಹೇಳಿದೆ. ನಾನು ಕನ್ನಡನ ತುಂಬ ಇಷ್ಟಪಟ್ಟು ಅಭಿನಂದಿಸೋಳು ಯಾವಾಗಲೂ. ಹಾಗಾಗಿ ನನಗೆ ಸಿರಿಕನ್ನಡ ತುಂಬ ಅಚ್ಚುಮೆಚ್ಚು ಅಂತಲೇ ಹೇಳ್ಬೋದು. ಸಿರಿಕನ್ನಡ ಶುರುವಾದ ಮೇಲೆ ಫಸ್ಟು ನಾನ್ ಫಿಕ್ಷನ್ ಶೋ ಅಂತ ಸ್ಟಾರ್ಟ್ ಆಗಿದ್ದು ನಾರಿಗೊಂದು ಸೀರೆ. ಸೊ ನಾರಿಗೊಂದು ಸೀರೆಯಲ್ಲಿ ನಾನು ನಿರೂಪಕಿಯಾಗಿ ಇಲ್ಲಿ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡಿದೆ. ಸೀಸನ್ 1ನಲ್ಲಿ ನಾನಿದ್ದೆ, ಮತ್ತು ಸೀಸನ್ 2ಅಲ್ಲಿ ನಾನು ಸ್ವಲ್ಪ ಬೇರೆ ಕಡೆ ಬ್ಯುಸಿ ಆಗಿರೋದ್ರಿಂದ ಮಾಡೋಕ್ಕಾಗಲಿಲ್ಲ. ಈಗ ಅಗೈನ್ ಸೀಸನ್ 3ಗೆ ನಾನು ನಿರೂಪಕಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಇತ್ತೀಚೆಗಷ್ಟೇ ದೀಪಾವಳಿ ಹಬ್ಬದಿಂದ ನಾರಿಗೊಂದು ಸೀರೆ ಸೀಸನ್ 3 ಸ್ಟಾರ್ಟ್ ಆಯಿತು. ಇದರಲ್ಲಿ ಏನು ವಿಭಿನ್ನ ಅಂತ ಅಂದರೆ, ಮೊದಲನೇ ಸೀಸನ್ಗೂ 2ನೇ ಸೀಸನ್ಗೂ ಕಂಪೇರ್ ಮಾಡಿದ್ರೆ 3ನೇ ಸೀಸನ್ಗೆ ಏನು ಒಂದು ವಿಭಿನ್ನತೆ ಅಂತಂದರೆ, ಸಾಕಷ್ಟು ಜನದ್ದು ಕಂಪ್ಲೇಂಟ್ ಇತ್ತು. ಎಷ್ಟೇ ಕಾಲ್ ಮಾಡಿದ್ರೂ ದಿನಕ್ಕೆ ಒಂದು 50-60 ಸಾವಿರ ಕಾಲ್ಸ್ ಬರುತ್ತೆ ನಮ್ಮ ಶೋಗೆ. ನಮ್ಮದು ಲೈವ್ ಶೋ ಆಗಿರೋದ್ರಿಂದ 50-60 ಸಾವಿರ ಕಾಲ್ಸಲ್ಲಿ ನಮಗೆ ಕನೆಕ್ಟ್ ಆಗೋದು, ನಾನು ಮಾತಾಡೋದಕ್ಕೆ ಸಾಧ್ಯ ಆಗೋದು ಕೇವಲ ಒಂದು 20-25 ಕಾಲ್ಸ್ ಅಷ್ಟೇ. ಸೊ ಹಾಗಾಗಿ ಈಗ ಅದಕ್ಕೋಸ್ಕರನೇ ಒಂದು ಹೆಜ್ಜೆ ಮುಂದೆ ಇಟ್ಟು ಸಿರಿಕನ್ನಡದವ್ರು ಪ್ಲ್ಯಾನ್ ಮಾಡ್ಕೊಂಡಿರೋದೇನೆಂದರೆ, ಎಷ್ಟು ಜನ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ, ಅವ್ರದ್ದೆಲ್ಲ ಲಿಸ್ಟ್ ತೆಗೆದು ಎಷ್ಟು 1 ಲಕ್ಷ ಆಗಿರ್ಬೋದು, ಎಷ್ಟಾದರೂ ಆಗಿರ್ಬೋದು,
ಅದನ್ನು ತೆಗೆದು ಅವರೆಲ್ರಿಗೂ ಬಹುಮಾನ ಕೊಡುವಂಥ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದೊಂದು ನನಗೆ ತುಂಬ ಖುಷಿ ಕೊಡ್ತಾ ಇರೋವಂಥ ವಿಚಾರ. ಯಾಕಂದರೆ ಈ ಒಂದು ನಾರಿಗೊಂದು ಸೀರೆ ಕಾರ್ಯಕ್ರಮ ಏನಿದೆ, ಮೊದಲಿಂದನೂ ಒಂದು ಒಳ್ಳೆ TVR ಅಲ್ಲೇ ಬಂದಿರುವಂಥ ಕಾರ್ಯಕ್ರಮ. ಸೊ ಹಾಗಾಗಿ ಅದಕ್ಕೆ ಒಂದು ಸೆಟ್ ಆಫ್ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ. ಈಗಲೂ ಕೂಡ ಎಷ್ಟೋ ಜನ ಹೆಣ್ಮಕ್ಳು ಒಂದು ಲಕ್ಷಾಂತರ ಸೀರೆಗಳು ಕೊಟ್ಟಿರುವಂಥದ್ದು ಇದೆ ನಾರಿಗೊಂದು ಸೀರೆ ಕಾರ್ಯಕ್ರಮದಿಂದ. ಸೊ ಒಂದು ಅತ್ಯದ್ಭುತ ಶೋ ಅಂತಾನೆ ಹೇಳ್ಬೋದು. ಇನ್ನು ಮುಂದೆ ಕೂಡ ಸೀಸನ್ 3ಯಲ್ಲೂ ಕೂಡ ಈ ಒಂದು ಏನಿದೆ ಅವ್ರು ಏನು ಹಮ್ಮಿಕೊಂಡಿದ್ದಾರೆ ಅದು ಸಕ್ಸಸ್ಫುಲ್ಲಾಗಿ ಆಗಲಿ ಅಂತ ನಾನು ಆಶಿಸ್ತೀನಿ. ಹಾಗೆ ಸಿರಿಕನ್ನಡ 6 ವರ್ಷದಿಂದ 7ನೇ ವರ್ಷಕ್ಕೆ ದಾಪು ಕಾಲಿಡ್ತಾ ಇದೆ. ಅವ್ರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಅರ್ಪಿಸೋದಕ್ಕೆ ನಾನು ಬಯಸ್ತೀನಿ. ಕಂಗ್ರ್ಯಾಚುಲೇಷನ್ಸ್ ಟು ಆಲ್, ಯಾರೆಲ್ಲ ಈ ಹಿಂದೆ ಕೆಲಸ ಮಾಡಿದ್ದಾರೆ. ಸಂಜಯ್ ಸರ್ ಆಗಿರ್ಬೋದು, ತ್ಯಾಗಿ ಸರ್ ಆಗಿರ್ಬೋದು, ಶಿವು ಸರ್ ಆಗಿರ್ಬೋದು, ರಾಜೇಶ್ ಸರ್ ಆಗಿರ್ಬೋದು, ಎಲ್ರಿಗೂ ಕಂಗ್ರ್ಯಾಟ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನಡೆಯತಕ್ಕಂಥ ಎಲ್ಲ ಕಲಾವಿದರು, ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸ್ತಾ, ಈ ಒಂದು ಶುಭ ದಿವಸ ಸಿರಿಕನ್ನಡ ವತಿಯಿಂದ ನಡೀತಾ ಇರುವಂಥ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಚಾನಲ್ ಎಲ್ಲ ವ್ಯವಸ್ಥಾಪಕರಿಗೆ ನಾನು ನಮಸ್ಕರಿಸ್ತಾ, ನಾನು ಈ ಮೀಡಿಯಾಗೆ ಬಂದು ಸುಮಾರು 14 ವರ್ಷ ಆಯಿತು. ಎಲ್ಲ ಚಾನಲ್ ಕಾರ್ಯಕ್ರಮ ಕೊಟ್ಟಿದ್ದೀನಿ. ಆದರೆ ಸಿರಿಕನ್ನಡದಲ್ಲಿ 4.5 ವರ್ಷದಿಂದ ಸತತವಾಗಿ ಕಾರ್ಯಕ್ರಮ ಕೊಡ್ತಾ ಇದ್ದೀನಿ. ಇದೊಂದೇ ಚಾನಲ್ನ ನಾನು 4.5 ವರ್ಷ ಕಾರ್ಯಕ್ರಮ ಕೊಡ್ತಾ ಇರೋದು. ಈ ಒಂದು ನನ್ನ ಕಾರ್ಯಕ್ರಮದ ಪ್ರಯಾಣ ಹೇಗಿತ್ತಂತಂದರೆ, ಭಾಳ ವಿಶೇಷವಾದಂಥ ಒಂದು ವಾತಾವರಣ ಸಿರಿಕನ್ನಡ, ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ಮ್ಯಾನೇಜ್ಮೆಂಟ್ ಕೂಡ ಭಾಳ ವಿಶೇಷವಾದಂಥ ಎಂಕರೇಜ್ಮೆಂಟನ್ನು ನನಗೆ ಕೊಟ್ಟಿದ್ದರಿಂದ ಬಹುಶಃ 4 ವರ್ಷ ಈ ಚಾನಲ್ ಕಾರ್ಯಕ್ರಮ ಮಾಡುವಂಥ ಅವಕಾಶ ಸಿಕ್ತು. ಸಿರಿಕನ್ನಡ ಈಗ 7ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿದ್ದೆ. ನಾನು ಕಂಡಂಥ ಅನುಭವ, ಸಿರಿಕನ್ನಡ ಮನರಂಜನೆ ಕಾರ್ಯಕ್ರಮ ಕೊಡುವಂಥ ಚಾನಲ್ ಇತ್ತು. ಜೊತೆಗೆ ಈಗ ಅವರು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಪ್ರತಿಯೊಂದು ಜನಗಳನ್ನು ಸ್ಪಂದಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮದಲ್ಲಿ ಒಬ್ಬ ಮನುಷ್ಯನಿಗೆ ಮನರಂಜನೆ ಜೊತೆಗೆ ಆಧ್ಯಾತ್ಮಿಕನೂ ಬೇಕು. ಇವತ್ತಿನ ಕಲಿಯುಗದಲ್ಲಿ, ಈಗಿನ ಮಾಡರ್ನ್ ಕಂಪ್ಯೂಟರ್ ಯುಗದಲ್ಲಿ ಮನುಷ್ಯ ಚಂದ್ರಲೋಕಕ್ಕೆ ಹೋಗಿ ಬಂದ, ಮಂಗಳ ಗ್ರಹದ ಮೇಲೆ ಕಾಲಿಟ್ಟ, TV, ಕ್ಯಾಮ್ರಾ ಎಂತಿಂಥದ್ದೆಲ್ಲ ಕಂಡುಹಿಡಿದಿದ್ದಾನೆ. ಎಷ್ಟೋ ಸಮಸ್ಯೆಗಳಿಗೆ ಉತ್ತರನೇ ಇಲ್ಲ. ಇದು ವಿಜ್ಞಾನಕ್ಕೆ ಮೀರಿದಂಥದ್ದು. ಎಲ್ಲ ರಿಪೋರ್ಟು ನಾರ್ಮಲ್ ಇರುತ್ತೆ, ಪೇಷಂಟ್ ನರಳ್ತಾ ಇರ್ತಾನೆ. ಕೆಲವೊಂದು ವಿಶೇಷ ಬಾಧೆಗಳಿದೆ, ಅಮಾವಾಸ್ಯೆ ಹುಣ್ಣಿಮೆಲೆಲ್ಲ ನರಳುವಂಥದ್ದು. ಇವತ್ತು ಸೈನ್ಸ್ ಅದಕ್ಕೇನು ಔಷಧಿ ಕಂಡು ಹಿಡಿಯೋಕ್ಕಾಗಿಲ್ಲ. ಈ ರೀತಿ ಇದ್ದಾಗ ಅದಕ್ಕೆ ಆದಂಥ ಒಂದು ರೆಮಿಡಿ ಇದೆ, ಅದು ಸ್ಪಿರಿಚುಯಾಲಿಟಿನಲ್ಲಿ. ನಾವು ಮನೆಗೊಬ್ಬ ಮಾಂತ್ರಿಕನಾಗಬೇಕು, ಮಂತ್ರಶಕ್ತಿಯಿಂದ ಮನೆಗೊಬ್ಬ ಮುದ್ರೆ ಮಾಡಿ ಮುದ್ರಕನಾಗಬೇಕು, ಯಂತ್ರಗಳು ಬರೋದು ಯಾಂತ್ರಿಕನಾಗಬೇಕು, ತಂತ್ರ ಮಾಡಿ ಒಬ್ಬ ತಾಂತ್ರಿಕನಾಗಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ, ಮನೆಗೊಬ್ಬ ವೈದ್ಯನಿರಬೇಕು ಅನ್ನೋ ಕಾನ್ಸೆಪ್ಟಲ್ಲಿ, ಔಷಧಿ ರಹಿತ, ಔಷಧಿ ಇಲ್ದೇ ಈ ಸಮಾಜದಲ್ಲಿ ಬದುಕೋದು ಹೇಗೆ ಅನ್ನೋ ಒಂದು ವಿಚಾರನ ಜೀವನಾಮೃತ ಅನ್ನೋ ಕಾರ್ಯಕ್ರಮದ ಮುಖಾಂತರ ನಾನು ಸಿರಿಕನ್ನಡದ 4 ವರ್ಷದಿಂದ ಮಾಡ್ತಾ ಇದ್ದೀನಿ. ಅಂದರೆ ಡ್ರಗ್ಲೆಸ್ ಥೆರಪಿ. ಪ್ರತಿಯೊಂದು ಸಮಸ್ಯೆಗೂ ಕೂಡ ನಮ್ಮಲ್ಲಿ ಪರಿಹಾರ ಇದೆ ಅಂತೇಳಿ ನಮ್ಮ ಯುಗಗಳಲ್ಲೂ ಋಷಿಮುನಿಗಳು, ಆಗಿನ ಕಾಲದ ಸೈಂಟಿಸ್ಟ್ಗಳು, ಋಷಿಗಳು ಅದನ್ನು ಮುದ್ರಾ, ಮಂತ್ರ, ಯಂತ್ರ, ತಂತ್ರಗಳ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಅದು ನಶಿಸ್ತಾ ಹೋಗ್ತಾ ಇತ್ತು. ಅದನ್ನು ಬೆಳಕಿಗೆ ತರಲಿಕ್ಕೆ ಸಿರಿಕನ್ನಡನಿಗೆ ಭಾಳ ಉತ್ತೇಜನ ಮಾಡಿ ಪ್ರತಿದಿನ ಬೆಳಗ್ಗೆ 8ರಿಂದ 9 ಗಂಟೆ ತನಕ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಶನಿವಾರ ಲೈವ್ ಇರುತ್ತೆ. ಈ ಲೈವಲ್ಲಿ 5,000 to 6,000 ಜನ ಹಿಟ್ ಆಗುತ್ತೆ ನಮ್ಮ ಕಾರ್ಯಕ್ರಮದಲ್ಲಿ, ಲೈವ್ ಕಾರ್ಯಕ್ರಮದಲ್ಲಿ. ಮನೋರಂಜನೆ ಒಂದೇ ಸಾಲದು, ಅವನ ಭೌತಿಕ ಮತ್ತು ಸ್ಪಿರಿಚುವಲ್ ಪವರ್ ಕೂಡ ಇನ್ಕ್ರೀಸ್ ಆಗಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಸಾಲಬಾಧೆ ನಿವಾರಣೆಗೆ ಯಾವ ಮೆಡಿಷನ್ನು ಇಲ್ಲ. ಎಷ್ಟೋ ಕಾಯಿಲೆಗಳಿಗೆ ಮೆಡಿಷನ್ ಕೊಟ್ಟರು ವಾಸಿ ಆಗ್ತಿಲ್ಲ. ಎಷ್ಟೇ ಕೋಟಿ ಆಸ್ತಿ ಇದು ಕೂಡ ನೆಮ್ಮದಿ ಇಲ್ಲ. ಈ ಸಮಸ್ಯೆಗಳಿಗೆ ಯಜ್ಞ ಯಾಗಾದಿಗಳಿಂದ, ಮುದ್ರಾ ಮಂತ್ರದಿಂದ ಒಂದು ಸೊಲ್ಯೂಷನ್ ಇದೆ ಅನ್ನೋದು ತೋರಿಸ್ಲಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮದಲ್ಲಿ ಯಜ್ಞಗಳನ್ನು ಮಾಡ್ತೇವೆ. ಹೋಮ ಥೆರಪಿ ಅನ್ನೋದು ಹೀಲಿಂಗು. ಅದರಲ್ಲಿ ಮಂತ್ರ, ತಂತ್ರ, ಯಂತ್ರ ಮತ್ತು ಅಗ್ನಿಗಳ ಮೂಲಕ ಸಾಲಬಾಧೆ ನಿವಾರಣೆ, ನಮ್ಮ ಎಲ್ಲ ಮಾನಸಿಕ ದೈಹಿಕ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದನ್ನು ನಾವು ಈ ಕಾರ್ಯಕ್ರಮದಲ್ಲಿ ಮಾಡ್ತಾ ಬರ್ತಾ ಇದ್ದೀವಿ. ಇದು 12 ಜಿಲ್ಲೆಗಳಲ್ಲಿ ಕೂಡ ನಡೆಸಬೇಕು ಅಂತ
ಕೇಳ್ಕೊಂಡಿದ್ದಾರೆ. ಸಾಲಬಾಧೆಗೆ, ಆರೋಗ್ಯಕ್ಕೆ ಮತ್ತು ಹಲವಾರು ಪರ್ಸನಲ್ ಸಮಸ್ಯೆಗಳಿಗೆಲ್ಲ ಒಂದು ದೈವಿಕ ಶಕ್ತಿಯಿಂದ ಪರಿಹಾರ ಮಾಡಿಕೊಳ್ಳುವಂಥದ್ದು, ವಿಜ್ಞಾನಕ್ಕೂ ಮೀರಿದಂಥದ್ದು, ಅದನ್ನು ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಅವಕಾಶ ಕೊಟ್ಟಿರೋದ್ರಿಂದ ಅದನ್ನು ಮುಂದಿನ ದಾವಣಗೆರೆ ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮದಲ್ಲಿ ವೈಜ್ಞಾನಿಕವಾಗಿ ಒಂದು ಹೋಮ ಸೈಂಟಿಫಿಕ್ ಆಗಿ ಏನು ಬೆನಿಫಿಟ್ಸ್ ಕೊಡುತ್ತೆ, ಅದರಿಂದ ಏನು ಲಾಭ ಅನ್ನೋದನ್ನು ಸೈಂಟಿಫಿಕ್ ಆಗಿ ಮುದ್ರಾ ಮಂತ್ರ ಯಂತ್ರ, ಮುದ್ರಾ ಫಿಸಿಯೋಥೆರಪಿ, ಮಂತ್ರ ಸೌಂಡ್ ಥೆರಪಿ, ತಂತ್ರ ಟೆಕ್ನಾಲಜಿ, ಯಂತ್ರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಮಂತ್ರ ಪ್ಯಾಟರ್ನ್ ರೆಕಗ್ನಿಷನ್ ಮಾಡುತ್ತೆ, ಯಂತ್ರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ವರ್ಕ್ ಆಗ್ತಿತ್ತು ಹಿಂದಿನ ಕಾಲದಿಂದ. ಅದನ್ನು ಈ ರೂಪದಲ್ಲಿ ತೋರಿಸ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳ್ತಾ, ನಮ್ಮ ಸಿರಿಕನ್ನಡದ ಎಲ್ಲ ವ್ಯವಸ್ಥಾಪಕರಿಗೂ ಉದ್ಯೋಗಿಗಳಿಗೂ ಎಲ್ರಿಗೂ ಕೂಡ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ. ಇದು ಇನ್ನೂ ಕಲಿಯುಗ ಇರೋವರೆಗೂ ಸಿರಿಕನ್ನಡ ಕಾರ್ಯಕ್ರಮ ಪ್ರಜ್ವಲಿಸಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಮಂಕಿ 555 ಪೊರ್ಕೆ ಕಂಪನಿ ತಯಾರಿಸೋ ಕಂಪನಿಯಾದ ವಿಭವ ಇಂಡಸ್ಟ್ರೀಸ್ ವತಿಯಿಂದ ನಾನಿವತ್ತಿಲ್ಲಿದ್ದೀನಿ. ಸುಮಾರು 35 ವರ್ಷದ ಹಿಂದುಗಡೆ ಮಂಕಿ 555 ಪೊರ್ಕೆ ಲಾಂಚ್ ಆಯಿತು. ಪೊರಕೆ ಅನ್ನೋದು ಒಂದು ಕಮಾಡಿಟಿ ಆಗಿತ್ತು. ಅದನ್ನು ಬ್ರ್ಯಾಂಡ್ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಬಹಳ ಕಷ್ಟಕರವಾದ ಒಂದು ಜರ್ನಿಯನ್ನು ನಾವು ಶುರು ಮಾಡಿದ್ವಿ ಹುಬ್ಬಳ್ಳಿಯಿಂದ. ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ, ಇಡೀ ದೇಶದಲ್ಲಿ ಪೊರಕೆಗೆ ಒಂದು ಬ್ರ್ಯಾಂಡ್ ಸ್ಟೇಟಸನ್ನು ತಂದುಕೊಟ್ಟವ್ರು ನಾವು. ಪ್ರಪ್ರಥಮವಾಗಿ ಅದಕ್ಕೆ ಒಂದು ಪ್ಲಾಸ್ಟಿಕ್ ಹ್ಯಾಂಡಲನ್ನು ಅಳವಡಿಸೋದಲ್ಲಿ ಅದನ್ನು ಮಾಡಿದ್ದು ನಾವು. ಲ್ಯಾಮಿನೇಟ್ ಕವರ್ನ ಹಾಕ್ಬಿಟ್ಟು ಅದನ್ನು ಬ್ರ್ಯಾಂಡಿಂಗ್ ಮಾಡಿ ಪ್ರತಿಯೊಂದು ಡಿಸ್ಟ್ರಿಬ್ಯೂಷನನ್ನು ಎಸ್ಟಾಬ್ಲಿಷ್ ಮಾಡಿ ಮಾರಕ್ಕೆ ಶುರು ಮಾಡಿದ್ದು ನಾವು. ಇವತ್ತು ಡಿಫ್ಯಾಕ್ಟೋ ಎಲ್ಲ ಪೊರಕೆಗಳು ಅದನ್ನು ಫಾಲೋ ಮಾಡ್ತಾ ಇದೆ. ಮತ್ತು ಇವತ್ತಿನ ದಿವಸ ಇಡೀ ಭಾರತದಲ್ಲಿ ಅತ್ಯಂತ ಹೆಚ್ಚು ಮಾರಾಟವಾಗುವ ಪೊರಕೆಯಾಗಿ ಮಂಕಿ 555 ಹೊರಹೊಮ್ಮಿದೆ.